ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಇನ್ನೊಂದು ಮಹತ್ವದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಇಂಪಾರ್ಟೆನ್ಸ್ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್. ದಸ್ತಾವೇಜು ಸಾಕ್ಷ್ಯಗಳು ಅಂತ ಹೇಳ್ತೀವಿ ನಾವು. ದಸ್ತಾವೇಜು ಸಾಕ್ಷ್ಯಗಳು. ಈ ದಸ್ತಾವೇಜು ಸಾಕ್ಷ್ಯಗಳು ಬಹಳ ಮಹತ್ವವನ್ನು ವಹಿಸ್ತವೆ. ಒಂದು ದಾಖಲೆಯ ರೂಪದಲ್ಲಿ ಇರುವಂಥ ಸಾಕ್ಷ್ಯ ಇತ್ತು ಅಂತಂದರೆ ಅದನ್ನು ನಾವು ಅದರ ಬದಲಾಗಿ ಮೌಖಿಕ ಸಾಕ್ಷ್ಯವನ್ನು ಸಾಮಾನ್ಯವಾಗಿ ಕೋರ್ಟಿನ ಮುಂದೆ ತರಲಿಕ್ಕಾಗೋದಿಲ್ಲ. ಬಟ್ ಅದಕ್ಕೆ ಅದರದ್ದೇ ಆದಂತಹ ಅಪವಾದಗಳು ಇದ್ದಾವೆ. ಆ ಒಂದು ಕಾನ್ಸೆಪ್ಟನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಎ ಲಾಂಗ್ ವಿಡಿಯೋ. ತುಂಬ ದೊಡ್ಡ ವಿಡಿಯೋ ಆಗ್ಬೋದು. ಅದಕ್ಕೆ ನಾನು 2 ಅಥವಾ 3 ಪಾರ್ಟ್ಗಳಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀನಿ. ಆದರೆ ಓವರಾಲ್ ಕಾನ್ಸೆಪ್ಟನ್ನು ನಾವು ಈ ಒಂದು ಸಿನಾಪ್ಸಿಸಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಪರೀಕ್ಷೆ ದೃಷ್ಟಿಕೋನದಿಂದ ನೀವು ಎಲ್ಲವನ್ನೂ ಒಂದೇ ಉತ್ತರದಲ್ಲಿ ತರುವಂತಹ ಪ್ರಶ್ನೆಗಳು ಬರ್ಬೋದು. ದಿ ಕ್ವಶನ್ ಮೇ ಬಿ ಫ್ರೇಮ್ಡ್ ಇನ್ ಸಚ್ ಎ ಫ್ಯಾಷನ್ ದಟ್ ಆಲ್ ದ ಕಾನ್ಸೆಪ್ಟ್ಸ್ ಹ್ಯಾವ್ ಟು ಬಿ ರಿಟನ್. ಆದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಒಂದೇ ವಿಡಿಯೋನಲ್ಲಿ ಈ ಒಂದು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ನಿಮ್ಮ ಪ್ರಾಕ್ಟೀಸ್ ಸಮಯದಲ್ಲಿ ವೆನ್ ಯು ಆರ್ ರಿಯಲಿ ಡೂಯಿಂಗ್ ದ ಪ್ರಾಕ್ಟೀಸ್, ದಿ ಎಕ್ಸ್ಪ್ಲನೇಷನ್ ವಾಟ್ ಐ ಆಮ್ ಗಿವಿಂಗ್, ಅನಲೈಸಿಸ್ ವಾಟ್ ಐ ಆಮ್ ಡೂಯಿಂಗ್, ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್ ಅಂತ ಹೇಳ್ತಾ ಇಲ್ಲಿ ನಾನು ಸೆಕ್ಷನ್ 94 ಆ್ಯಂಡ್ 95ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇಟ್ ಟಾಕ್ಸ್ ಅಬೌಟ್ ಎಕ್ಸ್ಕ್ಲೂಡಿಂಗ್, ಕೀಪಿಂಗ್ ಔಟ್ಸೈಡ್ ದಿ ಓರಲ್ ಎವಿಡೆನ್ಸ್. ಮೌಖಿಕ ಸಾಕ್ಷ್ಯವನ್ನು ಹೊರಗಿಡುವಂತಹದ್ದು. ಯಾವ ಸಂದರ್ಭದಲ್ಲಿ ದಸ್ತಾವೇಜು ಸಾಕ್ಷ್ಯ ಇದೆ, ದಾಖಲೆಯ ಸಾಕ್ಷ್ಯ ಇದೆ, ಅಂತಹ ಸಂದರ್ಭದಲ್ಲಿ ಅದನ್ನು ನಾವು 94 ಮತ್ತು 95ನಲ್ಲಿ ನೋಡಬೇಕು. ಅದಾದ ನಂತರ ಒಂದು ದಸ್ತಾವೇಜು ಸಾಕ್ಷ್ಯವನ್ನು ನಾವು ಸಾಕ್ಷ್ಯ ಅಂತ ಪರಿಗಣಿಸಬೇಕು. ಆದರೆ ಆ ದಸ್ತಾವೇಜು ಸರಿ ಇಲ್ಲ ಅಂದರೆ, ಇಫ್ ದಟ್ ಈಸ್ ನಾಟ್ ಪ್ರಾಪರ್, ಇನ್ ಅದರ್ ವರ್ಡ್ಸ್, ಇಫ್ ಇಟ್ ಈಸ್ ಕ್ರಿಯೇಟಿಂಗ್ ಆಂಬಿಗ್ವಿಟಿ, ಕ್ಲಾರಿಟಿ, ನಾನ್ ಅವೈಲಬಿಲಿಟಿ ಆಫ್ ಕ್ಲಾರಿಟಿ, ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು, ಅಂದರೆ ಅದಕ್ಕೆ ಅಸ್ಪಷ್ಟತೆ ಅಂತ ಹೇಳ್ತೀವಿ. ಅಸ್ಪಷ್ಟತೆ, ಅಸ್ಪಷ್ಟತೆ ಅಥವಾ ದ್ವಂದ್ವ ಅಂತಕ್ಕಂಥದ್ದು. ಈ ದ್ವಂದ್ವ 2 ತೆರನಾಗಿರ್ಬೋದು. ಒಂದು ಮೇಲ್ನೋಟಕ್ಕೆ ಕಾಣ್ಬೋದು, ನಿಮಗೆ ಆನ್ ದ ಫೇಸ್ ಆಫ್ ಇಟ್ ಅಂತೀವಿ ನಾವು, ನೋಡಿದರೆ ಹೇಳ್ಬೋದು ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ದ್ವಂದ್ವ ಹೇಗೆ ಅಡಗಿರ್ತದೆ ಅಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಸ್ತುಪ್ತ ಮತ್ತು ಪ್ರತ್ಯಕ್ಷ. ದೇರ್ ಆರ್ 2 ಟೈಪ್ಸ್ ಆಫ್ ಆಂಬಿಗ್ವಿಟಿ: ಪ್ಯಾಟೆಂಟ್ ಆಂಬಿಗ್ವಿಟಿ, ಲ್ಯಾಟೆಂಟ್ ಆಂಬಿಗ್ವಿಟಿ ಅಂಥೇಳಿ. ಆಮೇಲೆ ಈ ಎರಡನ್ನು ವಿಸ್ತಾರವಾಗಿ ನಾವು ಕಲಮು 96ರಿಂದ ಹಿಡಿದು 102ರವರೆಗೆ ನೋಡ್ತೀವಿ. ಆ್ಯಂಡ್ ಇನ್ ಬಿಟ್ವೀನ್ ದೇರ್ ಇಸ್ ಒನ್ ಸೆಕ್ಷನ್ 97, which talks about a very clear document. Document is very clear, no ambiguity. No ambiguity case, ambiguity ಕೇಸಲ್ಲಿ ಮತ್ತೆ 2 ಥರ: patent ambiguity, latent ambiguity. If the document is there, this document may create 3 categories. One is very clear. Another is ambiguity. This ambiguity may be again latent and patent. ಒಂದು ದಾಖಲೆ ಹೇಗಿದೆ, ದಸ್ತಾವೇಜು ತುಂಬ ಕ್ಲಿಯರ್ ಆಗಿದೆ, ಏನು ಎಂಬಿಗಿಟಿ ಇಲ್ಲ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು. ಆಮೇಲೆ ದಾಖಲೆ ದ್ವಂದ್ವವನ್ನು ಅಸ್ಪಷ್ಟವಾಗಿದೆ ದಾಖಲೆ, ಇಟ್ ಈಸ್ ನಾಟ್ ಗಿವಿಂಗ್ ಕ್ಲಾರಿಟಿ. ಆ ಕ್ಲಾರಿಟಿಯಲ್ಲಿ ಅಸ್ಪಷ್ಟತೆಯಲ್ಲಿ 2 ಪ್ರಕಾರ.
ಒಂದು ಕಣ್ಣಿಗೆ ಕಾಣುವಂತಹ ಅಸ್ಪಷ್ಟತೆ, ಇನ್ನೊಂದು ಅಡಗಿರುವಂತಹ ಅಸ್ಪಷ್ಟತೆ. ಅದನ್ನು ಚರ್ಚೆ ಮಾಡ್ತೀವಿ. ಆಮೇಲೆ ಸೆಕ್ಷನ್ 103 ಗಿವ್ಸ್ ಪ್ರೊಟೆಕ್ಷನ್ ಟು ದ ವಿಲ್ಸ್. ನಾವು ವಸಿಯತ್ ಅಂತ ಹೇಳ್ತೀವಿ ಅಥವಾ ಉಯಿಲು ಅಂತ ಹೇಳ್ತೀವಿ. ಆ ಉಯಿಲಿಗೆ ಅದೊಂದು ಇವೆಲ್ಲ ಈ ಏನು ಸೆಕ್ಷನ್ 94 102 ಅಪ್ಲೈ ಆಗೋದಿಲ್ಲ ಅನ್ನೋದನ್ನು 103ನಲ್ಲಿ ಹೇಳ್ತೀವಿ. ದಿಸ್ ಈಸ್ ದಿ ಸಿನಾಪ್ಸಿಸ್ ಆಫ್ ದ ಹೋಲ್ ಇಶ್ಯೂ. ಓಕೆ, ಆ್ಯಂಡ್ this thing, if you want to look at the Baer Act, Baer Act shows you, this is part of chapter 6. This is part of chapter 6, right? In that chapter 6, the heading is exclusion. The heading is exclusion. Here it talks about exclusion. ಹೊರಗೆ ಹಾಕುವುದಕ್ಕೆ. ಏನನ್ನು ಹೊರಗೆ ಹಾಕುವುದಕ್ಕೆ? ಮೌಖಿಕ ಸಾಕ್ಷ್ಯವನ್ನು, ಓರಲ್ ಎವಿಡೆನ್ಸ್. ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್. ಯಾವುದರಿಂದ? ಬೈ ಡಾಕ್ಯುಮೆಂಟರಿ ಎವಿಡೆನ್ಸ್. ಇದರ ಅರ್ಥ ಇಷ್ಟೇ, ಒಂದು ವೇಳೆ ದಾಖಲೆಯ ಸಾಕ್ಷ್ಯ ಇದೆ ಅಂತಂದಾಗ ದಾಖಲೆಯ ಸಾಕ್ಷ್ಯ ಮಹತ್ವವನ್ನು ಪಡ್ಕೊಳ್ತದೆ, ಆವಾಗ ಮೌಖಿಕ ಸಾಕ್ಷ್ಯ ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ದ್ಯಾಟ್ಸ್ ಇಟ್. ದ್ಯಾಟ್ಸ್ ದ ಹೆಡಿಂಗ್. ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 94ಇಂದ 103 ಸೆಕ್ಷನ್ಗಳು ಈ ಚಾಪ್ಟರ್ನಲ್ಲಿ ಕವರ್ ಆಗ್ತವೆ. ದೇ ಆರ್ ಕವರ್ಡ್ ಇನ್ ದಿಸ್ ಚಾಪ್ಟರ್ 194 to 103. So that is the information I wanted to give. So therefore, now if I go to section 94, section 94, ಕಲಂ 94 ನಾವು ನೋಡುವುದಾದರೆ what 94 says? What 94 says? Before I giving you a small brief here, exam point of view, I have given you a brief. Before that, let us see the section itself. ಈ ಸೆಕ್ಷನ್ ಏನಿದೆ ಅನ್ನೋದನ್ನು ನಾವು ನೋಡಿಬಿಡೋಣ. ಓಕೆ, ವಿಲ್ ಸಿ ಇಟ್. ಸೆಕ್ಷನ್ 94 ಏನು ಹೇಳುತ್ತೆ ಅನ್ನೋದನ್ನು ನಾವು ನಿಖರವಾಗಿ ಇಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ರೈಟ್, ಸೆಕ್ಷನ್ 94, ದ ಫಸ್ಟ್ ಸೆಕ್ಷನ್, ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೆಕ್ಷನ್ 94 ಆ್ಯಂಡ್ ಸೆಕ್ಷನ್ 95 ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಪ್ರಾಕ್ಟೀಸ್ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ನಿಮಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳ್ತೀನಿ. ಇದರ ಹೆಡ್ಡಿಂಗ್ ಏನಿದೆ? ಎವಿಡೆನ್ಸ್ ಆಫ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ಸ್, ಗ್ರಾಂಟ್ಸ್, ಅದರ್ ಡಿಸ್ಪೊಸಿಷನ್ಸ್ ಆಫ್ ಪ್ರಾಪರ್ಟಿ ರೆಡ್ಯೂಸ್ಡ್ ಟು ಫಾರ್ಮ್ ಆಫ್ ಡಾಕ್ಯುಮೆಂಟ್. ಇದನ್ನು ನಾವು ಆಡು ಭಾಷೆಯಲ್ಲಿ ರೆಡ್ಯೂಸ್ಡ್ ಇನ್ ರೈಟಿಂಗ್ ಅಂತ ಹೇಳ್ಬೋದು. ವಿ ಕ್ಯಾನ್ ಕಾಲ್ ಇಟ್ ಆಸ್ ರೆಡ್ಯೂಸ್ಡ್ ಇನ್ ರೈಟಿಂಗ್. ಲಿಖಿತ ರೂಪದಲ್ಲಿ ತಂದಾಗ ಯಾವ ವಿಷಯವನ್ನು ಲಿಖಿತ ರೂಪದಲ್ಲಿ ತಂದಾಗ? ನಂಬರ್ 1, ಕಾಂಟ್ರಾಕ್ಟ್. ನಂಬರ್ 2, ಗ್ರಾಂಟ್. ನಂಬರ್ 3, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ. ನೋಡಿ, ಈ 3 ಸಂದರ್ಭಗಳಿಗೆ ಮಾತ್ರ, 1, 2, 3, ಈ 3 ಸಂದರ್ಭಗಳಿಗೆ ಮಾತ್ರ ಕಲಂ 94 ಅಪ್ಲೈ ಆಗ್ತದೆ. ಅಪ್ಲೈಸ್ ಓನ್ಲಿ ಇನ್ 3 ಟೈಪ್ಸ್ ಆಫ್ ಡಾಕ್ಯುಮೆಂಟ್ಸ್, ನಾಟ್ ಅದರ್ ಡಾಕ್ಯುಮೆಂಟ್ಸ್. ಅದೊಂದು ಕರಾರಾಗಿರಬೇಕು ಅಥವಾ ಅದೊಂದು ಗ್ರಾಂಟ್ ಆಗಿರಬೇಕು. ವಾಟ್ ಈಸ್ ಗ್ರಾಂಟ್? ಗ್ರಾಂಟ್ ಮೇ ಬಿ ಸಮಥಿಂಗ್ ಗಿವನ್ ಬೈ ಗೌರ್ಮೆಂಟ್ ಟು ಯು, ಆರ್ ಯು ಆರ್ ಗಿಫ್ಟಿಂಗ್ ಸಮಥಿಂಗ್ ಟು ಸಂಬಡಿ. ಒಂದು ಮೋಟರ್ ಸೈಕಲ್ನ ಯಾರಿಗೋ ಗಿಫ್ಟ್ ಕೊಡ್ತೀರಿ, ನಿಮ್ಮ 2 ಎಕರೆ ಹೊಲನ ಯಾರಿಗೋ ದಾನ ಮಾಡ್ತೀರಿ, ಡೊನೇಷನ್ ಕೊಡ್ತೀರಿ, ದೇ ಆರ್ ಆಲ್ ಗ್ರಾಂಟ್ಸ್. ಗಿಫ್ಟ್ ಕೊಡ್ತೀರಿ, ದೇ ಆರ್ ಆಲ್ ಗ್ರಾಂಟ್ಸ್. ದೆನ್ ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಒಂದು ಆಸ್ತಿಯನ್ನು, ಸ್ಥಿರಾಸ್ತಿ ಇರಲಿ ಅಥವಾ ಚರಾಸ್ತಿ ಇರಲಿ, ಅದನ್ನು ನೀವು ಬೇರೆ ಬೇರೆ ವ್ಯವಹಾರ ಮಾಡ್ತೀರಿ. ರೆಂಟ್ ಅಗ್ರಿಮೆಂಟ್ ಮಾಡ್ತೀರಿ, ಮಾರ್ಟ್ಗೇಜ್ ಅಗ್ರಿಮೆಂಟ್ ಮಾಡ್ತೀರಿ, ಅಥವಾ ಸೇಲ್ ಮಾಡ್ತೀರಿ. ಸೇಲ್
ಅಗ್ರಿಮೆಂಟು ಸೇಲ್ ಮಾಡ್ತೀರಿ, ಅವೆಲ್ಲವುಗಳು ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ. ಈ ತೆರನಾದಂತಹ ದಾಖಲೆಗಳನ್ನು ನೀವು ಲಿಖಿತ ರೂಪದಲ್ಲಿ ತಂದಾಗ ಅದಕ್ಕೆ ವರ್ಡ್ ಯೂಸ್ ಮಾಡಿದ್ದೇನು? ಹ್ಯಾವ್ ಬೀನ್ ರೆಡ್ಯೂಸ್ಡ್ ಟು ದ ಫಾರ್ಮ್ ಆಫ್ ಎ ಡಾಕ್ಯುಮೆಂಟ್. ಅದನ್ನೊಂದು ದಾಖಲೆಯಾಗಿ ನೀವು ಸಿದ್ಧಪಡಿಸಿದಾಗ. ಓಕೆ, ಸೊ ದೇರ್ ಇಸ್ ಒನ್ ಮೋರ್ ಥಿಂಗ್ ಆಲ್ಸೋ. ಇವು ಮೂರೇ ಅಲ್ಲ, ಇನ್ನೂ ಒಂದು ವಿಚಾರ ಇದೆ. ಆರ್ and in all cases in which any matter is required by law to be reduced to the form of writing. ಅಂದರೆ ಕಾನೂನೇ ಹೇಳುತ್ತೆ, law says that it should be in writing, in the form of a document. For example, if you want to sell a immovable property, ನೀವು ಸ್ಥಿರಾಸ್ತಿಯನ್ನು ಮಾರಬೇಕು ಅಂತಂದರೆ ನೀವು ಲಿಖಿತ ರೂಪದಲ್ಲಿ ದಾಖಲೆಯನ್ನು ಮಾಡಿ ರೈಟಿಂಗಲ್ಲೇ ನೀವು ಮಾರಬೇಕಾಗ್ತದೆ. ದಟ್ ಈಸ್ ವಾಂಟ್ ಆಫ್ ಲಾ. ಸೊ ದಿಸ್ ಈಸ್ ಫೋರ್ತ್ ಸಿಚುವೇಶನ್. ಆಲ್ ದೀಸ್ ಫೋರ್ತ್ ಸಿಚುವೇಶನ್ಸ್ ಕಾನೂನೇ ಇಲ್ಲಪ್ಪ ರೈಟಿಂಗಲ್ಲಿ ಮಾಡು ಅಂತ ಹೇಳಿದಾಗ, ಅಂತಹ ಸಂದರ್ಭದಲ್ಲಿ ನೀವು ಮೌಖಿಕ ದಾಖಲೆಯನ್ನು ಕೊಡಲು ಆಗುವುದಿಲ್ಲ. No evidence shall be given. ಏನು? In proof of the terms of such contract, grant or other disposition of property or of such matter. ಆ ಒಂದು ವಿಷಯವನ್ನಾಗಲಿ, ಯಾವುದನ್ನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಹೇಳಿರ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನಾಗಲಿ, ಅಥವಾ ಆ ಒಂದು ದಸ್ತಾವೇಜಿನ ಷರತ್ತುಗಳನ್ನಾಗಲಿ ನೀವು ಹೇಗೆ ಪ್ರಸ್ತುತ ಮಾಡಬೇಕು? ಓಕೆ, ಡಾಕ್ಯುಮೆಂಟ್ ಎಕ್ಸೆಪ್ಟ್ ದ ಡಾಕ್ಯುಮೆಂಟ್ ಇಟ್ ಸೆಲ್ಫ್. ನೀವೇನು ಕೊಡ್ಬೇಕು? ಅದನ್ನು ಕೇವಲ ದಾಖಲೆಯಿಂದ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯು ಕ್ಯಾನ್ ಡೂ ಇಟ್ ಓನ್ಲಿ by producing the document. What document? Original document. What document? Original document. ನೀವು ಒರಿಜಿನಲ್ ಡಾಕ್ಯುಮೆಂಟೇ ಕೊಡಬೇಕು. ಅಥವಾ ನೀವೇನು ಮಾಡ್ಬೋದು? ಸೆಕೆಂಡರಿ ಎವಿಡೆನ್ಸು ಕೊಡ್ಬೋದು, ಇಫ್ ಲಾ ಪರ್ಮಿಟ್ಸ್. ಸೆಕೆಂಡರಿ ಎವಿಡೆನ್ಸ್ ಆಫ್ ಇಟ್ಸ್ ಕಂಟೆಂಟ್ ಇನ್ ಕೇಸಸ್ ಇನ್ which secondary evidence is admissible under the provisions ಹಿಯರ್ ಬಿಫೋರ್ ಸೇಡ್. ನೀವು ದ್ವಿತೀಯ ಸಾಕ್ಷ್ಯವನ್ನು ಕೊಡ್ಬೋದು. ಯಾವಾಗ? ಕಾನೂನು ನಿಮಗೆ ಇದಕ್ಕಿಂತ ಮೊದಲು ಹೇಳಿದರೆ. ಇದಕ್ಕಿಂತ ಮೊದಲು ಅಂತಂದರೆ ಇಟ್ ಈಸ್ ಟೋಲ್ಡ್ ಇನ್ ಸೆಕ್ಷನ್ 60 ಆಫ್ BSA 2023 ಹ್ಯಾಸ್ ಗಿವನ್ ಯು ಸರ್ಟನ್ ಅಕೇಜನ್ಸ್ ವೇರ್ ಯು ಆರ್ ಪರ್ಮಿಟೆಡ್ ಟು ಗಿವ್ ಸೆಕೆಂಡರಿ ಎವಿಡೆನ್ಸ್. ದ್ವಿತೀಯ ಸಾಕ್ಷ್ಯವನ್ನು ಕೊಡಲಿಕ್ಕೆ ಕಲಮು 60ರಲ್ಲಿ ಕೆಲವೊಂದು ಸಂದರ್ಭಗಳನ್ನು ಹೇಳಿದೆ. ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡ್ಬೋದು? ದ್ವಿತೀಯ ಸಾಕ್ಷ್ಯವನ್ನು ಕೊಡ್ಬೋದು. ನೀವು ದ್ವಿತೀಯ ಸಾಕ್ಷ್ಯವನ್ನಾದರೂ ಕೊಡಿ, ಪ್ರಾಥಮಿಕ ಸಾಕ್ಷ್ಯವನ್ನಾದರೂ ಕೊಡಿ, ಅದು ಕೇವಲ ದಾಖಲೆಯ ರೂಪದಲ್ಲಿ ಇರಬೇಕು ಅನ್ನುವುದನ್ನು ಸೆಕ್ಷನ್ 94 ಹೇಳಿದೆ. ದ ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇಟ್ ಇನ್ ದಿಸ್ ಫ್ಯಾಷನ್. ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇಟ್ ಇನ್ ಡೀಟೇಲ್, ಐ ಹ್ಯಾವ್ ಮೇಡ್ ಎ ಸ್ಮಾಲ್ ನೋಟ್ ಫಾರ್ ದ ಪಾಯಿಂಟ್ ಆಫ್ ವ್ಯೂ ಆಫ್ examination. When the terms of the contract, grant or any disposition of property have been reduced to writing, or when the law requires a matter to be in writing, the contents of the terms of such transaction must be proved by producing the document itself. Oral evidence cannot be given to prove those terms. And illon ಸೇರಿಸ್ಬೇಕು ನೀವು. And of such matters, except where secondary evidence is permissible. Either you have to give primary evidence or you have to give secondary evidence, but in the form of a document.
ನೋ ಓರಲ್ ಎವಿಡೆನ್ಸ್ ಈಸ್ ಪರ್ಮಿಟೆಡ್ ಅನ್ನೋದನ್ನು ಮೇನ್ ಸೆಕ್ಷನ್ 94 ಹೇಳುತ್ತೆ. ಮೇನ್ ಸೆಕ್ಷನ್ 94 ಹೇಳುತ್ತೆ. ಬಟ್ ದಿಸ್ ಸೆಕ್ಷನ್ 94 ಹ್ಯಾಸ್ ಗಾಟ್ 2 exceptions also. 2 exceptions also. It has got 2 exceptions. Exception number 1. Exception number 1. What exception number 1 says? Exception 1. ಒಂದನೆಯ ಅಪವಾದ ಏನಿದು? when a public officer is required to be appointed in writing. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಸಾರ್ವಜನಿಕ ಅಧಿಕಾರಿಯನ್ನು ನಾವು ಕಾನೂನು ಮುಖಾಂತರವೇ ಮತ್ತು ಲಿಖಿತ ರೂಪದಲ್ಲಿಯೇ ನೇಮಕಾಜ್ಞೆಯನ್ನು ಕೊಡ್ತೀವಿ. ದಿ ಗೌರ್ಮೆಂಟ್ ಆಫೀಸರ್ ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎನಿ ಗೌರ್ಮೆಂಟ್ ಎಂಪ್ಲಾಯಿ ಈಸ್ ಆಲ್ವೇಸ್ ಅಪಾಯಿಂಟೆಡ್ ಥ್ರೂ ಎ ರಿಟನ್ ಡಾಕ್ಯುಮೆಂಟ್ ಕಾಲ್ಡ್ ಅಪಾಯಿಂಟ್ಮೆಂಟ್ ಆರ್ಡರ್. ನೇಮಕಾತಿಯ ಆದೇಶದ ಮೇರೆಗೆ ನಾವು ಅಪಾಯಿಂಟ್ ಮಾಡ್ತೀವಿ. ಅಂತಹ ಸಂದರ್ಭದಲ್ಲಿ when it is shown that any particular person has acted as such officer, the writing by which he is appointed need not be proved. ಏನು ಹೀಗಂದ್ರೆ, ಒಬ್ಬ ವ್ಯಕ್ತಿ ಆ ರೀತಿಯ ಲಿಖಿತ ರೂಪದಲ್ಲಿ ಅಪಾಯಿಂಟ್ಮೆಂಟ್ ಆಗಿ ಅವನು ತನ್ನ ಪ್ರಕ್ರಿಯೆಗಳನ್ನು ಕಾರ್ಯಗಳನ್ನು ನಡೆಸ್ತಿರಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಾನಮಾನದಲ್ಲಿ ಅವನು ಇದ್ದಾಗ ನಾವು ಅವನೇನಾದ್ರು ನಿಮಗೆ ಪ್ರಶ್ನೆ ಕೇಳುವಾಗ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ತೋರಿಸು ಅಂತ ಹೇಳೋಕ್ಕಾಗಲ್ಲ. ಹೀ ಕ್ಯಾನ್ ಓನ್ಲಿ ಸೇ ನೋ, ಐ ಆಮ್ DC ಆಫ್ ದಿಸ್ ಡಿಸ್ಟ್ರಿಕ್ಟ್. ಹಿ ಕ್ಯಾನ್ ಓನ್ಲಿ ಸೇ ಐ ಆಮ್ ತಹಸೀಲ್ದಾರ್. ದಟ್ ಈಸ್ ಇನಫ್. ಅಲ್ಲಿ ನೀವು ಓರಲ್ ಎವಿಡೆನ್ಸ್ ನಡೆಯುತ್ತೆ. ಲಿಖಿತವಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಹಿಡ್ಕೊಂಡೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಓಡಾಡಬೇಕಾಗಿಲ್ಲ ಅನ್ನುವ ಅರ್ಥವನ್ನು ಎಕ್ಸೆಪ್ಷನ್ 1 ನಿಮಗೆ ಕೊಡ್ತದೆ. ದಟ್ ಈಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಕ್ಸೆಪ್ಷನ್ 1. Now let me see exception 2 also. Exception 2 also. What exception 2 says? What exception 2 says? ಅಪವಾದ 2. Wills admitted to probate in India may be proved by probate. Wills admitted in India may be proved by probate. ಒಮ್ಮೆ ಒಂದು ವಿಲ್ ಆದಾಗ, ವಿಲ್ ಕೊಟ್ಟರೆ ಸಾಕು, ನೀವು ಒರಿಜಿನಲ್ ವಿಲ್ ತರಬೇಕಂತೇನಿಲ್ಲ. ಪ್ರೊಬೇಟ್ ಕೊಟ್ಟರೆ ಸಾಕು ನೀವು ಒರಿಜಿನಲ್ ವಿಲ್ ತರಬೇಕಾಗಿಲ್ಲ. ಸೊ ಡಾಕ್ಯುಮೆಂಟ್, ಒರಿಜಿನಲ್ ವಿಲ್ ಡಾಕ್ಯುಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಎಕ್ಸೆಪ್ಷನ್ 2 ಹೇಳ್ತದೆ. ಸೊ ಈ 2ದ ನೋಟ್ಸ್ಗಳನ್ನು ನಾನು ನಿಮ್ಗೊಂದ್ಸಲ ನಿಮ್ಮ ಗಮನಕ್ಕೆ ತರ್ತೀನಿ. ಓಕೆ, then whatever I have explained in the Bail Act, I have written it. The section applies to number 1, number 2, number 3. ಇವೆಲ್ಲದಕ್ಕೂ ಏನಿದು? ದೇ ಆರ್ ಟರ್ಮ್ಸ್. ಇವು 3ಕ್ಕೂ ಟರ್ಮ್ಸ್. ಇದಕ್ಕೆ ಮ್ಯಾಟರ್, ಯಾವುದಕ್ಕೆ? ರಿಕ್ವೈರ್ಸ್ ಇನ್ ರೈಟಿಂಗ್, ಇದಕ್ಕೆ ಮ್ಯಾಟರ್. ಇಷ್ಟು ವಿಷಯಗಳು, ಇದರ ತತ್ವಗಳನ್ನೆಲ್ಲ ಬರೆದಿದ್ದೀನಿ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನ. ಸೊ ನಾವು ಐ ವಿಲ್ ಕಮ್ ಟು ಅಪವಾದ 1. ಅಲ್ಲಿದ್ದನ್ನು ಇಲ್ಲಿ ನಿಮಗೆ ರೈಟಿಂಗ್ ರೂಪದಲ್ಲಿ ತಂದಿದ್ದೀನಿ. ನಾನು ನಿಮಗೆ ಬೇರೆ ಆ್ಯಕ್ಟ್ನ ಅನಲೈಸಿಸ್ ಮಾಡಿದ್ದೀನಿ. ವೆನ್ ಎನ್ ಪಬ್ಲಿಕ್ ಆಫೀಸರ್ ಇಸ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಪಾಯಿಂಟೆಡ್ ಇನ್ ರೈಟಿಂಗ್ ಆ್ಯಂಡ್ ಇಟ್ ಈಸ್ ಶೋನ್ ದ್ಯಾಟ್ ದ ಪರ್ಸನ್ ಹ್ಯಾಸ್ ಆ್ಯಕ್ಟೆಡ್ ಸಚ್ ಆಫೀಸರ್, ರಿಟರ್ನ್ ಅಪಾಯಿಂಟ್ಮೆಂಟ್ ನೀಡ್ ನಾಟ್ ಬಿ ಪ್ರೂವ್ಡ್. ಅವನಿಗೆ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡುವಂತೆ ಪ್ರತಿ ಸಲ ಹೇಳಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ಎವಿಡೆನ್ಸ್ ಎಕ್ಸೆಪ್ಷನ್, ಎ ವಿಲ್, ನಾಟ್ ಎ ವಿಲ್ which has been admitted to probate, then probate is enough. Probate can be ಕೊಟ್ಟರೆ, ನೀವು ಒರಿಜಿನಲ್ ವಿಲ್ ಕೊಡಬೇಕಂತೇನಿಲ್ಲ. ಬಟ್ ಪ್ರೊಬೇಟ್ ಅಂದ್ರೇನು? ವಾಟ್ ಈಸ್ ಮೆಂಟ್ ಬೈ ಪ್ರೊಬೇಟ್? ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರೊಬೇಟ್ ಅಂದರೆ ಯಾವಾಗಲೂ ನೋಡಿ, ನೀವು ವಿಲ್ ಇದೆಯಲ್ಲ, ವಿಲ್ ಈಸ್ ಸಚ್ ಎ ಡಾಕ್ಯುಮೆಂಟ್ ದ್ಯಾಟ್ ಬಿಕಮ್ಸ್ ಎಫೆಕ್ಟಿವ್ ಓನ್ಲಿ ಆಫ್ಟರ್ ಡೆತ್ ಆಫ್ ಎ ಪರ್ಸನ್ ಹೂ ಈಸ್ ಡೂಯಿಂಗ್ ಇಟ್, ಟೆಸ್ಟೇಟರ್. ಯಾರು ವಿಲ್ ಬರೆದು ಕೊಟ್ಟಿರ್ತಾನೋ ಅವ ಸತ್ತ ಮೇಲೆ ಆ ವಿಲ್ಲಿಗೆ ಕಾನೂನಾತ್ಮಕ ಮಹತ್ವ ಬರುತ್ತೆ. ಆವಾಗ ಅದರ ಮೇಲೆ ಕಾಂಟ್ರವರ್ಸಿನೇ ಜಾಸ್ತಿ. ಯಾರಿಗೆ ಅದು ಅನ್ಯಾಯ ಮಾಡುತ್ತೋ ಅವರು ಈ ವಿಲ್ ಸುಳ್ಳು ಅಂತ ಹೇಳ್ತಾರೆ, ಯಾರಿಗೆ ಅದು ಅನುಕೂಲ ಮಾಡುತ್ತೋ ಆ ವಿಲ್ಲು ನಿಜ ಅಂತ ಹೇಳ್ತಾರೆ. ಕೊನೆಗೆ ಕೋರ್ಟ್ ಮುಂದೆ ಬಂದಾಗ ಕೋರ್ಟು ಪ್ರೊಬೇಟ್ ಇಶ್ಯೂ ಮಾಡ್ತದೆ. ಆ ಒಂದು ವಿಲ್ ಸರಿ ಇದೆ ಅಂಥೇಳಿ ಪ್ರೊಬೇಟ್ ಇಶ್ಯೂ ಮಾಡ್ತದೆ. ಪ್ರೊಬೇಟ್ ಈಸ್ ದ ಆಫೀಷಿಯಲ್ ಸರ್ಟಿಫಿಕೇಟ್ ಬೈ ಎ ಕೋರ್ಟ್ ದ್ಯಾಟ್
ದ ವಿಲ್ ವಾಸ್ ಜೆನ್ಯೂನ್ಲಿ ಎಕ್ಸಿಕ್ಯೂಟೆಡ್ ಬೈ ದ ಟೆಸ್ಟೇಟರ್. ದ ಪರ್ಸನ್ ಹೂ ಮೇಡ್ ದ ವಿಲ್. ಟೆಸ್ಟೇಟರ್ ಅಂದರೆ ಯಾರು ವಿಲ್ ಮಾಡಿರ್ತಾನೋ ಅವನು ಮಾಡಿರುವುದು ನಿಜ ಎಂದು ಸರ್ಟಿಫಿಕೇಟ್ ಕೊಟ್ಟಿರುತ್ತೆ ಕೋರ್ಟ್, ಕಾಂಪಿಟೆಂಟ್ ಕೋರ್ಟ್. ಕಾಂಪಿಟೆಂಟ್ ಕೋರ್ಟ್ ಯಾವುದಕ್ಕೆ ಆ ರೀತಿ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರ ಇರ್ತೋ ಅಂಥ ಒಂದು ನ್ಯಾಯಾಲಯ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ನಾವು ಪ್ರೊಬೇಟ್ ಅಂತೀವಿ. ಆವಾಗ ಬರೀ ಪ್ರೊಬೇಟ್ ತೋರಿಸಿದ್ರೆ ಸಾಕು, ನಾವು ಒರಿಜಿನಲ್ ವಿಲ್ ತೋರಿಸೋ ಅವಶ್ಯಕತೆ ಇಲ್ಲ, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸೋ ಅವಶ್ಯಕತೆ ಇಲ್ಲ. ಕಾನೂನು ಏನು ಹೇಳುತ್ತೆ? ವಾಟ್ಸ್ 94 ಸೇಸ್? 94 ಸೇಸ್ ನೋ, ಒರಿಜಿನಲ್ ಡಾಕ್ಯುಮೆಂಟ್ ಓನ್ಲಿ ಶುಡ್ ಬಿ ಪ್ರೊಡ್ಯೂಸ್ಡ್. ಎರಡು ಸಂದರ್ಭದಲ್ಲಿ ಅದನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಒಂದು ಪಬ್ಲಿಕ್ ಆಫೀಸರ್ ತೋರಿಸೋ ಅವಶ್ಯಕತೆ ಇಲ್ಲ, ಇನ್ನೊಂದು ಪ್ರೊಬೇಟ್ ಮಾಡಿಕೊಂಡಿದ್ರೆ ಪ್ರತಿ ಸಲ ನಾವು ಒರಿಜಿನಲ್ ವಿಲ್ ತೋರಿಸೋ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಇದು ಹೇಳುತ್ತೆ. ದೆನ್ ಇಟ್ ಹ್ಯಾಸ್ ಗಾಟ್ 3 ಎಕ್ಸ್ಪ್ಲನೇಷನ್. ಎಕ್ಸ್ಪ್ಲನೇಷನ್ 1, ಎಕ್ಸ್ಪ್ಲನೇಷನ್ 2, ಎಕ್ಸ್ಪ್ಲನೇಷನ್ 3. ದಾಖಲೆ ಅಂದರೆ ಏನು ಅನ್ನೋದಕ್ಕೆ 3 ವಿವರಣೆಯನ್ನು ಕೊಡ್ತಾರೆ. ದಾಖಲೆ ಅಂದರೆ ಏನು ಅನ್ನೋದಕ್ಕೆ 3 ವಿವರಣೆಯನ್ನು ಕೊಡ್ತಾರೆ. ವಿವರಣೆಗಳನ್ನು ನಾವು ಬೇರೆ ಆ್ಯಕ್ಟಲ್ಲಿ ನೋಡಿಬಿಡೋಣ. ವಿಲ್ ಸಿ ದ ಎಕ್ಸ್ಪ್ಲನೇಷನ್ ಹಿಯರ್ ಓನ್ಲಿ. 3 ಎಕ್ಸ್ಪ್ಲನೇಷನ್ಸ್. ಸಿ ಎಕ್ಸ್ಪ್ಲನೇಷನ್ 1, ವಿವರಣೆ 1. ವಿವರಣೆ 1 ಏನು ವಿವರಣೆ? ದಿಸ್ ಸೆಕ್ಷನ್ ಅಪ್ಲೈಸ್. 94ನಲ್ಲಿರ್ತಕ್ಕಂಥದ್ದು ಅಪ್ಲೈಸ್ ಏನು? ಎಲ್ಲದಕ್ಕೂ ಈಕ್ವಲಿ ಟು ಆಲ್ ಕೇಸಸ್ ಇನ್ ವಿಚ್ ದ ಗ್ರಾಂಟ್ಸ್, ಓಕೆ, ಕಾಂಟ್ರಾಕ್ಟ್ಸ್, ಡಿಸ್ಪೊಸಿಷನ್ಸ್ ಆಫ್ ಪ್ರಾಪರ್ಟಿ ಆರ್ ರೆಫರ್ ಟು ಆರ್ ಕಂಟೈನ್ಡ್ ಇನ್ ಒನ್ ಡಾಕ್ಯುಮೆಂಟ್. ಏನು ಈ ದಾಖಲೆಗಳನ್ನು ಹೇಳ್ತೀವಿ ನೋಡಿ. ಸೆಕ್ಷನ್ 1 ಪರ್ಟೆನ್ಸ್ ಟು ಪರ್ಟಿಕ್ಯುಲರ್ ಫಸ್ಟ್ ಪಾರ್ಟ್. ಪರ್ಟಿಕ್ಯುಲರ್ ಫಸ್ಟ್ ಪಾರ್ಟ್, ಓಕೆ. ಇದರಲ್ಲಿ ಪಾರ್ಟ್ 1, ಪಾರ್ಟ್ 2 ಅಂತ ನಾವು ಮಾಡೋದು ಒಳ್ಳೆಯದು. ಮೇನ್ ಆ್ಯಕ್ಟಲ್ಲಿ ಪಾರ್ಟ್ 1, ಪಾರ್ಟ್ 2 ಅಂತ ಮಾಡೋದು ಒಳ್ಳೆಯದು. ನೋಡಿ ಇಲ್ಲಿ ನಾವು ಇದನ್ನು ಪಾರ್ಟ್ 1, ಪಾರ್ಟ್ 2 ಅಂತ ತಗೋಬೋದು. ಯಾವುದನ್ನು? ಗ್ರ್ಯಾಂಟು, ಕಾಂಟ್ರಾಕ್ಟು, ಗ್ರ್ಯಾಂಟು ಮತ್ತು ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಇದು ಒಂದು ಭಾಗ, ಇದು ಭಾಗ 1, ಓಕೆ. ಆಮೇಲೆ ಸೆಕೆಂಡ್ ಈಸ್ ಇನ್ ಆಲ್ ಕೇಸಸ್ ಮ್ಯಾಟರ್ಸ್ ರಿಕ್ವೈರ್ಡ್ ಬೈ ಲಾ ಟು ಬಿ ರಿಡ್ಯೂಸ್ಡ್ ಇನ್ ರೈಟಿಂಗ್. ಲಾ ಟು ಬಿ ರಿಡ್ಯೂಸ್ಡ್ ಇನ್ ರೈಟಿಂಗ್. ದಿಸ್ ಈಸ್ ಪಾರ್ಟ್ 2. ದಿಸ್ ಈಸ್ ಪಾರ್ಟ್ ಆರ್ ಭಾಗ 2. ಇದಕ್ಕೆ ನಾವೇನು ಹೇಳ್ಬೋದು? ಭಾಗ 2 ಅಂತ ಹೇಳ್ಬೋದು. ಹೀಗೆ ಹೇಳಿದ ಮೇಲೆ ನಾವು ಇಫ್ ವಿ ಗೋ ಹಿಯರ್ ಎಕ್ಸೆಪ್ಷನ್ 1, ಎಕ್ಸ್ಪ್ಲನೇಷನ್ 1 ತೊಗೊಂಡ್ರೆ ನಿಮಗೆ ಈಗ ಇದ್ರದ್ದು ಮಾಹಿತಿ ಕರೆಕ್ಟ್ ಗೊತ್ತಾಗುತ್ತೆ. ನೋಡಿ ಎಕ್ಸ್ಪ್ಲನೇಷನ್ 1, ರೈಟ್? ಎಕ್ಸ್ಪ್ಲನೇಷನ್ 1 ಏನು ಹೇಳುತ್ತೆ? ದಿಸ್ ಸೆಕ್ಷನ್ ಅಪ್ಲೈಸ್ ಈಕ್ವಲಿ ಟು ಇನ್ ಕೇಸಸ್ ಇನ್ ವಿಚ್ ಭಾಗ 1. ಇನ್ ವಿಚ್ ಭಾಗ 1. ವಾಟ್ ಈಸ್ ದಟ್ ಭಾಗ 1? ಪ್ರಾಪರ್ಟಿ. ದಿಸ್ ಪಾರ್ಟ್, ದಟ್ ಈಸ್ ಕಾಂಟ್ರಾಕ್ಟ್ಸ್, ಗ್ರಾಂಟ್ಸ್, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ. ಇದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. ಅಂತಹ ದಾಖಲೆಗಳು ಹೆಂಗಿರಬೇಕು ಅಂತಂದರೆ ರೆಫರ್ ಟು ಇನ್ ದಿಸ್ ಸೆಕ್ಷನ್ ಕಂಟೈನ್ಡ್ ಇನ್ ಒನ್ ಡಾಕ್ಯುಮೆಂಟ್. ಅದು ಒಂದೇ ಡಾಕ್ಯುಮೆಂಟಲ್ಲಿ ಇರ್ಬೋದು. ಆರ್ ದೇ ಮೇ ಬಿ ಕಂಟೈನ್ಡ್ ಇನ್ ಮೋರ್ ದ್ಯಾನ್ ಒನ್ ಡಾಕ್ಯುಮೆಂಟ್. ಅವು ಬೇರೆ ಬೇರೆ ದಾಖಲೆಗಳಲ್ಲಿ ಇರ್ಬೋದು. ಒಂದರಲ್ಲಿದ್ದರೆ ಒಂದನ್ನು ಕೋರ್ಟಿಗೆ ಕೊಡಬೇಕು. ಅವು 2-3 ದಾಖಲೆಗಳಿದ್ರೆ 2-3 ಕೋರ್ಟಿಗೆ ಕೊಡಬೇಕು. ಎಕ್ಸಾಂಪಲ್ ಹೇಳೋದಾದರೆ ಒಂದು ಕಾಂಟ್ರಾಕ್ಟ್ ಪತ್ರ ವ್ಯವಹಾರದ ಮುಖಾಂತರ ನಡೆಯುತ್ತೆ ಅಂತ ಇಟ್ಕೊಳ್ಳೋಣ. ನಾವೊಂದು ಮೇಲ್ ಮಾಡ್ತೀವಿ, ಐ ವಾಂಟ್ ಟು ಸೆಲ್ ಮೈ ಬೈಕ್ ಫಾರ್ 1 lakh rupees. ದೆನ್ ರಿಪ್ಲೈ ಮೇಲ್ ಬರುತ್ತೆ, ಎಸ್ ಐ ಆಮ್ ರೆಡಿ ಟು ಪರ್ಚೇಸ್ ಇಟ್ ಫಾರ್ 95,000 rupees. ದೆನ್ ಐ ವಿಲ್ ಸೇ, ಮತ್ತು ಐ ವಿಲ್ ಸೆಂಡ್ ಒನ್ ಮೋರ್ ಮೇಲ್. ವಾಟ್ ಈಸ್ ದಟ್ ಮೇಲ್? ಎಸ್ ಐ ಆಮ್ ರೆಡಿ ಟು ಸೆಲ್ ಇಟ್ ಟು 95,000 rupees. Then again he said, I have accepted your offer and I will pay the money like this. ಈ ರೀತಿ ಅನೇಕ ಕರೆಸ್ಪಾಂಡೆನ್ಸ್ಗಳು ನಡೆದಿರ್ಬೋದು. ಸೊ ಆಲ್ ದೋಸ್ ಇಮೇಲ್ಸ್ ವಿಲ್ ಬಿಕಮ್ ಡಾಕ್ಯುಮೆಂಟ್. ಆವಾಗ ಒಂದನ್ನು ನಾವು ಸಬ್ಮಿಟ್ ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡಬೇಕು ಅಂಥೇಳಿ ವಿವರಣೆ 1 ಹೇಳುತ್ತೆ. ವಿವರಣೆ 2 ಏನು ಹೇಳುತ್ತೆ? ವಿವರಣೆ 2, ವೇರ್ ದೇರ್ ಆರ್ ಮೋರ್ ಒರಿಜಿನಲ್ಸ್ ದ್ಯಾನ್ ಒನ್ ಒರಿಜಿನಲ್ ಓನ್ಲಿ ಈಸ್ ನೀಡೆಡ್. ಕೆಲವೊಂದು ಸಲ ನಾವು ಡಾಕ್ಯುಮೆಂಟ್ನ ಒಂದಕ್ಕಿಂತ ಹೆಚ್ಚು ಒರಿಜಿನಲ್ಸ್ ತೊಗೋಬೋದು ದಾಖಲೆಗಳನ್ನು. ಆವಾಗ ಕೋರ್ಟ್ ಮುಂದೆ ಒಂದೇ ಒರಿಜಿನಲ್ ಕೊಟ್ಟರೆ ಸಾಕು, ಎಲ್ಲ ಒರಿಜಿನಲ್ ಕೊಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಬಿಲ್ ಆಫ್ ಲ್ಯಾಡಿಂಗು ಅಥವಾ ದೇರ್ ಆರ್ ಸೋ ಮೆನಿ ಅದರ್ ಡಾಕ್ಯುಮೆಂಟ್ಸ್, ಅವೆಲ್ಲವನ್ನು ನೀವು ಒಂದೇ ಸಲಕ್ಕೆ 3 ಪ್ರತಿ ಮಾಡ್ತಾರೆ. ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ಬಿಲ್ ಆಫ್ ಲ್ಯಾಡಿಂಗ್, ಬಿಲ್ ಆಫ್ ಎಕ್ಸ್ಚೇಂಜ್, ಅವೆಲ್ಲವನ್ನು 3 ಪ್ರತಿ ಮಾಡಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರೊಡ್ಯೂಸ್ ಮಾಡಿದರೂ ಸಾಕು ಅನ್ನೋದು
ಎಕ್ಸ್ಪ್ಲನೇಷನ್ 2ದ ಅರ್ಥ. ಎಕ್ಸ್ಪ್ಲನೇಷನ್ 3ದ ಅರ್ಥ ಏನು? ದ ಸ್ಟೇಟ್ಮೆಂಟ್ ಇನ್ ಎನಿ ಡಾಕ್ಯುಮೆಂಟ್, ದ ಸ್ಟೇಟ್ಮೆಂಟ್ ಇನ್ ಎನಿ ಡಾಕ್ಯುಮೆಂಟ್ whatever of the fact, whatever of the fact other than the facts referred to in this section shall not preclude the admission of oral evidence as to the same effect. ನೋಡಿ, ಇದು ನಮ್ಮ ಮೇಲ್ನೋಟಕ್ಕೆ ಎಕ್ಸ್ಪ್ಲನೇಷನ್ ಅಂತ ಕಂಡ್ರೂ ಹಿಯರ್ ಇಟ್ ಈಸ್ ಗಿವಿಂಗ್ ಇಟ್ ಈಸ್ ಪರ್ಮಿಟಿಂಗ್ ಓರಲ್ ಎವಿಡೆನ್ಸ್. ಏನು? ದ ಸ್ಟೇಟ್ಮೆಂಟ್ ಇನ್ ಎನಿ ಡಾಕ್ಯುಮೆಂಟ್ ವಾಟ್ ಎವರ್ ಆಫ್ ದ ಫ್ಯಾಕ್ಟ್ ಅದರ್ ದನ್ ದ ಫ್ಯಾಕ್ಟ್ಸ್ ರೆಫರ್ಡ್ ಟು ಇನ್ ದ ಸೆಕ್ಷನ್. ಈ ಸೆಕ್ಷನಲ್ಲಿ ಹೇಳಿದಂತಹ ಫ್ಯಾಕ್ಟ್ಗಳನ್ನು, ಆ ದಾಖಲೆಯಲ್ಲಿ ಹೇಳಿದಂತಹ ಫ್ಯಾಕ್ಟ್ಗಳನ್ನು ಹೊರತುಪಡಿಸಿ, ಫ್ಯಾಕ್ಟ್ಗಳಂದರೆ ದಟ್ ಮೇ ಬಿ ಟರ್ಮ್ಸ್ ಆಲ್ಸೋ, ದಟ್ ಮೇ ಬಿ ಫ್ಯಾಕ್ಟ್ ಆಲ್ಸೋ, ಹೊರತುಪಡಿಸಿ ಬೇರೆ ವಿಷಯದಲ್ಲಿ ಮೌಖಿಕ ಸಾಕ್ಷ್ಯ ಕೊಡುವುದನ್ನು ಇದು ತಡೆಯುವುದಿಲ್ಲ. ಸೆಕ್ಷನ್ 94 ತಡೆಯುವುದಿಲ್ಲ. ನೋಡಿ, ದಟ್ ಈಸ್ ದ ವೆರಿ ಇಂಟ್ರೆಸ್ಟಿಂಗ್ ಟ್ರಿಕಿ. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಅಂತಂದರೆ, ಈ ದಾಖಲೆಯಲ್ಲಿ ಈ ಒಂದು ಒರಿಜಿನಲ್ ಸ್ಟೇಟ್ಮೆಂಟಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ, ನೌ ಲೆಟ್ ಮಿ ಅಗೇನ್ ಕಮ್ ಹಿಯರ್. ಎಕ್ಸ್ಪ್ಲನೇಷನ್ 3ನ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು. ಸಿ ಹಿಯರ್ ದಿಸ್ ಸೆಕ್ಷನ್ ಡೀಲ್ಸ್ ವಿತ್ ಟರ್ಮ್ಸ್, ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ಬೈ ಲಾ. ಸಿ and in all cases in which any matter is nothing but a fact, any matter is nothing but a fact, terms ಮತ್ತು ಫ್ಯಾಕ್ಟ್ಸ್. ಓಕೆ, ಇವುಗಳ ವಿಷಯದಲ್ಲಿ ನಾವೇನು ಮಾಡೋಂಗಿಲ್ಲ, ಮೌಖಿಕ ಸಾಕ್ಷ್ಯವನ್ನು ಕೊಡುವಂಗಿಲ್ಲ. ಓಕೆ, ಈಗ ನಮಗೆ ಎಕ್ಸ್ಪ್ಲನೇಷನ್ 3 ಏನು ಹೇಳುತ್ತೆ ನೋಡಿ. ದ ಸ್ಟೇಟ್ಮೆಂಟ್, ಹಿಯರ್ ಇಟ್ ಟಾಕ್ಸ್ ಅಬೌಟ್ ಎ ಸ್ಟೇಟ್ಮೆಂಟ್, ಇಟ್ ಟಾಕ್ಸ್ ಅಬೌಟ್ ಎ ಸ್ಟೇಟ್ಮೆಂಟ್. ಹೇಳಿಕೆ ಕೊಡ್ಬೋದು, ಹೇಳಿಕೆ ಕೊಡೋದನ್ನು ಕೊಡ್ಬೋದು, ಓರಲ್ ಎವಿಡೆನ್ಸ್ ಕೊಡ್ಬೋದು. ಎಂಥ ವಿಷಯದಲ್ಲಿ? ಇನ್ ಎನಿ ಡಾಕ್ಯುಮೆಂಟ್ ವಾಟ್ ಎವರ್, ಅದು ಯಾವುದಾರ ಡಾಕ್ಯುಮೆಂಟ್ ಇರಲಿ, ಅದು ಲೀಗಲಿ ರಿಟರ್ನ್ ಮಾಡೋದಂಥರ ಇರಲಿ ಅಥವಾ ಕಾಂಟ್ರಾಕ್ಟರ್ ಇರಲಿ, ಇದ್ದಂಥ ಸಂದರ್ಭದಲ್ಲಿ ಆಫ್ ಎ ಫ್ಯಾಕ್ಟ್, ಒಂದು ವಾಸ್ತವದ ಬಗ್ಗೆ ನಾವೇನು ಮಾಡ್ಬೋದು, ಓರಲ್ ಎವಿಡೆನ್ಸ್ ಕೊಡ್ಬೋದು. ಯಾವ ವಿಷಯದಲ್ಲಿ? ಅದರ್ ದ್ಯಾನ್ ಫ್ಯಾಕ್ಟ್ಸ್ ರೆಫರ್ಡ್ ಟು ಇನ್ ದ ಸೆಕ್ಷನ್. ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ಹೇಳಿದಂತಹ ಏನು ಫ್ಯಾಕ್ಟ್ಗಳಿದ್ದಾವೆ ಅವನ್ನು ಹೊರತುಪಡಿಸಿ ಬೇರೆ ವಿಷಯದ ಬಗ್ಗೆ ನಾವೇನು ಮಾಡ್ಬೋದು, ಎವಿಡೆನ್ಸನ್ನು ಕೊಡ್ಬೋದು, ಓರಲ್ ಎವಿಡೆನ್ಸನ್ನು ಕೊಡ್ಬೋದು ಅನ್ನೋದನ್ನು ಈ ಎಕ್ಸ್ಪ್ಲನೇಷನ್ 3 ಹೇಳುತ್ತೆ. ಅಂದರೆ 94ನಲ್ಲಿ ಇರ್ತಕ್ಕಂತಹ ಕಂಟೆಂಟ್ ಏನು ಹೇಳುತ್ತೆ ಅಂತಂದರೆ, ಮೊದಲನೇ ವಿಷಯದಲ್ಲಿ ಕಾಂಟ್ರಾಕ್ಟ್ಸ್, ಗ್ರಾಂಟ್ಸ್ ಆ್ಯಂಡ್ ಡಿಸ್ಪ್ರೊಪೊಸಿಷನ್ ಆಫ್ ಪ್ರಾಪರ್ಟಿ ವಿಷಯದಲ್ಲಿ ಅದರಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ಓರಲ್ ಎವಿಡೆನ್ಸ್ ಕೊಡೋಕ್ಕೆ ಬರೋದಿಲ್ಲ. ಆಮೇಲೆ ಬೈ ಲಾ ರೈಟಿಂಗಲ್ಲಿ ಇರಬೇಕು ಅನ್ನುವಂಥ ವಿಷಯದಲ್ಲಿ ಏನು ವಾಸ್ತವಗಳನ್ನು ಅದರಲ್ಲಿ ಸೇರಿಸಿದೆವು ಅದರ ಬಗ್ಗೆ ಓರಲ್ ಎವಿಡೆನ್ಸ್ ಕೊಡೋಕ್ಕೆ ಬರೋದಿಲ್ಲ. ಆದರೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಲಿ ಅಥವಾ ಆ ಫ್ಯಾಕ್ಟ್ ಆಗಲಿ ಇವುಗಳನ್ನ ಹೊರತುಪಡಿಸಿ ಓರಲ್ ಎವಿಡೆನ್ಸ್ ಕೊಡಬಾರ್ದು ಅಂಥೇಳಿ ಈ ಸೆಕ್ಷನ್ನು ನಿರ್ಬಂಧವನ್ನು ಮಾಡೋದಿಲ್ಲ ಅಂತ ಇದರ ಅರ್ಥ. ನಿರ್ಬಂಧವನ್ನು ಮಾಡೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದಿಷ್ಟು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ನಾನು ಇಲಸ್ಟ್ರೇಷನ್ನ ಸಪ್ರೇಟ್ ಡಿಸ್ಕಸ್ ಮಾಡಿಲ್ಲ. ಐ ವಿಲ್ ಡಿಸ್ಕಸ್ ದೆಮ್ ಹಿಯರ್ ಓನ್ಲಿ. ಇಲ್ಲೇ ನಾನು ಡಿಸ್ಕಸ್ ಮಾಡಿಬಿಡ್ತೀನಿ ಈ ಇಲಸ್ಟ್ರೇಷನ್ಗಳನ್ನು. 5 ಇಲಸ್ಟ್ರೇಷನ್ಗಳನ್ನು ಕೊಟ್ಟಿದ್ದಾರೆ. 5 ಇಲಸ್ಟ್ರೇಷನ್ಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಒಂದನೇದ್ದು, ಇಫ್ ಎ ಕಾಂಟ್ರಾಕ್ಟ್ ಕಂಟೆಂಟ್ ಇನ್ ಸೆವರಲ್ ಲೆಟರ್ಸ್, ಆಲ್ ದ ಲೆಟರ್ಸ್ ಇನ್ ವಿಚ್, ಎಲ್ಲ ಲೆಟರ್ಸ್ನು ನೀವೇನು ಮಾಡ್ಬೋದು, ಡಾಕ್ಯುಮೆಂಟೇ ಕೊಡಬೇಕು ಅಂತ. ದೆನ್ ಇಫ್ ಎ ಕಾಂಟ್ರಾಕ್ಟ್ ಈಸ್ ಕಂಟೈನ್ಡ್ ಇನ್ ಎ ಬಿಲ್ ಆಫ್ ಎಕ್ಸ್ಚೇಂಜ್, ಹೇಳಿದ್ನಲ್ಲ ನಾನು, ದ ಬಿಲ್ ಆಫ್ ಎಕ್ಸ್ಚೇಂಜ್ ಮಸ್ಟ್ ಬಿ ಪ್ರೂವ್ಡ್. ಆ ಪರ್ಟಿಕ್ಯುಲರ್ ಬಿಲ್ ಆಫ್ ಎಕ್ಸ್ಚೇಂಜ್ ಕೊಟ್ಟರೆ ಆಯಿತು. ಇಫ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಈಸ್ ಡ್ರಾನ್ ಎ ಸೆಟ್ ಆಫ್ 3, 3 ಬಿಲ್ ಆಫ್ ಎಕ್ಸ್ಚೇಂಜ್ ನೀವು ಮಾಡಿದರೆ ಒಂದೇ ಕೊಟ್ಟರೆ ಸಾಕು. ಆ್ಯಂಡ್ ದ ಲಾಸ್ಟ್ ಒನ್, ಎ ಕಾಂಟ್ರಾಕ್ಟ್ಸ್ ಇನ್ ರೈಟಿಂಗ್ ವಿತ್ ಬಿ. ಎ ಮತ್ತು ಬಿ ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾರೆ ಇನ್ ರೈಟಿಂಗ್ ವಿತ್ ಬಿ. ಏನಾಗುತ್ತೆ, ಫಾರ್ ದ ಡೆಲಿವರಿ ಆಫ್ ಇಂಡಿಗೋ ಅಪಾನ್ ಸರ್ಟನ್ ಪ್ರೈಸ್. ಇಂಡಿಗೋನ ಇಷ್ಟು ಪ್ರೈಸ್ಗೆ ನನಗೆ ನೀನು ಇಂಡಿಗೋ ಸಪ್ಲೈ ಮಾಡಬೇಕು ಅಂತ ಒಂದು ಕಾಂಟ್ರಾಕ್ಟ್ ಮಾಡ್ತಾರೆ. ಓಕೆ, ದೆನ್ ದ ಕಾಂಟ್ರಾಕ್ಟ್ ಮೆನ್ಷನ್ಸ್ ದ ಫ್ಯಾಕ್ಟ್. ನೋಡಿ, ಆ ಕಾಂಟ್ರಾಕ್ಟ್ನಲ್ಲಿ ಸಂಬಂಧ ಇರಲಾರ್ದಂಥ ಒಂದು ವಿಷಯನ ಸೇರಿಸ್ಯಾರೆ. ಇಲ್ಲಿ ಕಾಂಟ್ರಾಕ್ಟ್ ಏನು, ಎ ಆ್ಯಂಡ್ ಬಿ ಇಂಡಿಗೋ ಪರ್ಚೇಸ್ ಮಾಡೋದ್ರ ಬಗ್ಗೆ ಕಾಂಟ್ರಾಕ್ಟ್.
ಆದರೆ ಏನಾಗಿದೆ, ದ ಕಾಂಟ್ರಾಕ್ಟ್ ಮೆನ್ಷನ್ಸ್, ಆ ಕಾಂಟ್ರಾಕ್ಟಲ್ಲಿ ಹೇಳಲಾಗಿದೆ ಏನು, ದ ಫ್ಯಾಕ್ಟ್ ದ್ಯಾಟ್ ಬಿ ಹ್ಯಾಡ್ ಪೇಡ್ ದ ಪ್ರೈಸ್ ಆಫ್ ಇಂಡಿಗೋ. ಬಿ ಏನು ಮಾಡಿದ್ದಾನೆ, ಇಂಡಿಗೋದ ಬೆಲೆಯನ್ನು ಕೊಟ್ಟಿದ್ದಾನೆ. ಕಾಂಟ್ರಾಕ್ಟೆಡ್ ವರ್ಬಲಿ ಇನ್ ಎನಿದರ್ ಅಕೇಜನ್. ನೋಡಿ, ಇನ್ನೊಂದು ಸಂದರ್ಭದಲ್ಲಿ ಇಂಡಿಗೋ ತೆಗೆದುಕೊಂಡಂಥ, ಓರಲ್ ಕಾಂಟ್ರಾಕ್ಟಲ್ಲಿ ತೆಗೆದುಕೊಂಡಂತಹ ಇಂಡಿಗೋದ ಹಣವನ್ನು ಕೂಡ ಅವನು ಸಂದಾಯ ಮಾಡಿರ್ತಾನೆ ಅನ್ನೋದನ್ನು ಈ ಕಾಂಟ್ರಾಕ್ಟ್ ಒಳಗೆ ಸೇರಿಸಿರ್ತಾರೆ. ಅಂದರೆ ಈ ಕಾಂಟ್ರಾಕ್ಟಿಗೂ ಆ ಹಿಂದಿನ ಓರಲ್ ಕಾಂಟ್ರಾಕ್ಟಿಗೂ ಏನೂ ಸಂಬಂಧ ಇಲ್ಲ, ಬಟ್ ದೇರ್ ಇಸ್ ಎ ಸ್ಟೇಟ್ಮೆಂಟ್, ದೇರ್ ಇಸ್ ಎ ಮೆನ್ಷನ್, ರೈಟ್? ನೌ ವಾಟ್ ಈಸ್ ದ ಎವಿಡೆನ್ಸ್ ಈಸ್ ಅಡ್ಮಿಸಿಬಲ್. Oral evidence is offered that no money was paid for the other indigo. ನೋಡಿ, ಇಲ್ಲಿ ಓರಲ್ ಎವಿಡೆನ್ಸ್ ಕೊಡ್ಬೋದು. ಇವರು ಯಾವ್ದ್ರ ಬಗ್ಗೆ ಕೊಡ್ಬೋದು, ಈಗ ಏನು ಕಾಂಟ್ರಾಕ್ಟ್ ಮಾಡಿದ್ರಲ್ಲ, ನಾನು ನಿಮ್ಮ ಜೊತೆಗೆ ಇಂಡಿಗೋ ತಗೋತೀನಿ ಅಂತ, ಅದನ್ನು ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಅವರು ಓರಲ್ ಎವಿಡೆನ್ಸನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾನು ಕೊನೆ ಎಕ್ಸ್ಪ್ಲನೇಷನ್ ಇದೆಯಲ್ಲ, ಇನ್ಸಿಡೆಂಟಲ್ ಥಿಂಗ್, ದಟ್ ಕ್ಯಾನ್ ಬಿ ಯೂಸ್ಡ್. ನೌ A gives a receipt for money paid by B. ನೋಡಿ, ಬಿ ದುಡ್ಡು ಕೊಟ್ಟದ್ದಕ್ಕೆ ಏನು ಮಾಡ್ತಾನೆ, ಒಂದು ರೆಸಿಟ್ ಕೊಡ್ತಾನೆ. ಓರಲ್ ಎವಿಡೆನ್ಸ್ ಈಸ್ ಆಫರ್ಡ್ ಆಫ್ ಪೇಮೆಂಟ್. ದ ಎವಿಡೆನ್ಸ್ ಈಸ್ ಅಡ್ಮಿಸಿಬಲ್. ಇದು ಲಾಸ್ಟ್ ಎಕ್ಸಾಂಪಲ್ಗೆ ಸಂಬಂಧಪಟ್ಟಂಥದ್ದು. ಎಕ್ಸ್ಪ್ಲನೇಷನ್ 3ಗೆ ಸಂಬಂಧಪಟ್ಟಂತಹ ಉದಾಹರಣೆ ಅಂತ ಹೇಳ್ಬೋದು ನಾವು ಇದನ್ನು. ಹೇಗೆ ಹೇಳಿ, ಇಲ್ಲಿ ಒಂದು ರೆಸಿಟ್ ಕೊಡ್ತಾನೆ, ಏನು, ರಿಸಿಪ್ಟ್ ಆಫ್ ಮನಿ ಪೇಡ್. ಆದರೆ ದುಡ್ಡು ಕೊಟ್ಟಿಲ್ಲ ಅಂದಾಗ ಏನು ಮಾಡಬೇಕು, ದುಡ್ಡು ಕೊಡಬೇಕು ಅಂತಕ್ಕಂಥ ಎವಿಡೆನ್ಸನ್ನು ಕೊಡ್ಬೋದು ಅನ್ನೋದನ್ನು, ಇನ್ಸಿಡೆಂಟಲ್ ಓರಲ್ ಎವಿಡೆನ್ಸ್ ಈಸ್ ಪರ್ಮಿಟೆಡ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದ ಸೇಮ್ ಥಿಂಗ್ ಐ ಹ್ಯಾವ್ ಗಿವನ್ ಹಿಯರ್ ಆಸ್ ಎ ನೋಟ್ಸ್. ಆಲ್ ದ 3 explanations I have written here. Section 1, single document. Section 2, many originals. Section 3, incidental. ನಾನು ಹೇಳಿದ್ನಲ್ಲ, ಆ ಕಾಂಟ್ರಾಕ್ಟಲ್ಲಿ ಬರೆದಂಥದ್ದು ಅಥವಾ ರೆಸಿಟಲ್ಲಿ ಬರೆದಂಥದ್ದು, ಅದು ಫ್ಯಾಕ್ಟು. ಆದರೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು, ದಟ್ ಈಸ್ ಇನ್ಸಿಡೆಂಟ್. ಆ ವಿವರಣೆ, ಈ 3 ವಿವರಣೆಯನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೌ ಇಲಸ್ಟ್ರೇಷನ್ ಆಲ್ಸೋ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಅದೇ ಇಲಸ್ಟ್ರೇಷನ್ನ ಸ್ಟೇಟ್ಮೆಂಟ್ ರೂಪದಲ್ಲಿ ಬರೆದಿದ್ದೀನಿ ಇಲ್ಲಿ. ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ದೆಮ್ ಅಗೇನ್. ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಹಿಯರ್, ರೈಟ್? ದೆನ್ ಇಂಪಾರ್ಟೆಂಟ್ ಲೀಗಲ್ ಇಫೆಕ್ಟ್. ದಿಸ್ ಐ ಥಿಂಕ್ ವಿ ಶುಡ್ ಹ್ಯಾವ್ ಸಮ್ ಡಿಸ್ಕಷನ್. ಒಂದು ವೇಳೆ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಓರಲ್ ಎವಿಡೆನ್ಸ್ ಕೊಡೋಕ್ಕೆ ಏನಾದರೂ ಕೋರ್ಟ್ ಪರ್ಮಿಟ್ ಕೊಟ್ಟಿದ್ದರೆ, ಎಲ್ಲ ದಾಖಲೆಗಳನ್ನು ಎಲ್ಲರೂ ಸುಳ್ಳು ಮಾಡಿಬಿಡೋರು. ಆದ್ದರಿಂದ ಒಮ್ಮೆ ದಾಖಲೆ ಇದ್ದಾಗ ದ್ಯಾಟ್ ಬಿಕಮ್ಸ್ ಬೆಸ್ಟ್ ಎವಿಡೆನ್ಸ್. ಒನ್ಸ್ ಪಾರ್ಟೀಸ್ ಹ್ಯಾವ್ ಡೆಲಿಬರೇಟ್ಲಿ ರೆಡ್ಯೂಸ್ಡ್ ದೇರ್ ಅಗ್ರಿಮೆಂಟ್ ಇನ್ ಟು ರೈಟಿಂಗ್. ನೋಡಿ, ಆ್ಯಕ್ಚುಲಿ ನಮ್ಮ ಕಾಂಟ್ರಾಕ್ಟ್ ಲಾನಲ್ಲಿ ಹೇಳ್ತೀವಿ ನಾವು, ಆಲ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಓರಲ್ ಆಲ್ಸೋ ಅಂತ. ಓರಲ್ ಇದ್ದಾಗ ಓರಲ್ ಎವಿಡೆನ್ಸ್ ಪರ್ಮಿಟೆಡ್. ಬಟ್ ಓರಲ್ ಇದ್ದದ್ದನ್ನು ನೀವು ರೈಟಿಂಗಲ್ಲಿ ಮಾಡ್ಕೊಂಡಿದ್ದೀರಿ ಅಂದರೆ, then you have to give the document. The document becomes primary evidence. Now section 56, 57, 58, 59, 16 ಅಲ್ಲಿ ನೋಡಿದ್ದೀವಿ. What is primary evidence? What is secondary evidence? I think 56 specifically tells ಪ್ರಾಥಮಿಕ ಸಾಕ್ಷ್ಯ, ದ್ವಿತೀಯ ಸಾಕ್ಷ್ಯ. ಅದು ಇರಲಿಲ್ಲ ಅಂದರೆ we will go for secondary evidence. So best evidence rule. I think next point may be that one only. No, this is best evidence rule. Best evidence rule. What best evidence rule says? When there is a document available, ಅದರ ಮೇಲೆ ಓರಲ್ ಎವಿಡೆನ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ. ಡಾಕ್ಯುಮೆಂಟ್ ಓನ್ಲಿ ಶುಡ್ ಸ್ಪೀಕ್, ದ ರೆಕಾರ್ಡ್ ಶುಡ್ ಸ್ಪೀಕ್ ಅಂತಾರೋ ಹಾಗೆ, ರೈಟ್? ದಟ್ ಈಸ್ ದಿ ಕಾನ್ಸೆಪ್ಟ್ here. Now I am going to discuss about section 95. My today's video I will confine to this section. This itself require some more time. ಇಲ್ಲೂ ಕೂಡ ನಾನು ನಿಮಗೆ ಬೇರ್ ಆ್ಯಕ್ಟ್ನ ಅನಲೈಸ್ ಮಾಡಿ ತೋರಿಸ್ಬಿಡ್ತೀನಿ. ಐ ವಿಲ್ ಶೋ ಯು ದ ಅನಲೈಸಿಸ್ ಆಫ್ ದ ಬೇರ್ ಆ್ಯಕ್ಟ್ ಇಟ್ ಸೆಲ್ಫ್. ಸೆಕ್ಷನ್ 95. Section 95. It has got, first thing what I want to tell you here is section 95
has got a main paragraph, and there are 7 proviso. Proviso 1, proviso 2, proviso 3 and so on. 7 ಪ್ರಾವಿಷನ್ಗಳನ್ನು ಕೊಟ್ಟಿದ್ದಾನೆ. ಪ್ರಾವಿಷನ್ ಈಸ್ ನಥಿಂಗ್ ಬಟ್ ವಿಚ್ ಆಲ್ವೇಸ್ ವರ್ಕ್ಸ್ ಅಗೇನೆಸ್ಟ್ ದ ಮೇನ್ ಲಾ. ಅಗೇನೆಸ್ಟ್ ದ ಮೇನ್ ಲಾ. ಫಸ್ಟ್ ನಾವು ಮೇನ್ ಆ್ಯಕ್ಟ್ನ ನೋಡಿಬಿಡೋಣ. ಆರ್ ಜನರಲ್ ರೂಲ್ ವಿಲ್ ಸಿ ವಾಟ್ ಈಸ್ ದ ಜನರಲ್ ರೂಲ್. ನೋಡಿ, ಎಕ್ಸ್ಕ್ಲೂಷನ್ ಆಫ್ ಎವಿಡೆನ್ಸ್ ಆಫ್ ಓರಲ್ ಅಗ್ರಿಮೆಂಟ್. ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ನಾಟ್ ಟರ್ಮ್. ಹಿಯರ್ ದ ವರ್ಡ್ ಯೂಸ್ಡ್ ಈಸ್ ಓರಲ್ ಅಗ್ರಿಮೆಂಟ್. Okay, when the terms of any such contract, grant or other disposition of property or any matter required by law to be reduced in the form of a document have been proved according to section 94. ಒಮ್ಮೆ ಏನು ನಾವು 94 ಡಿಸ್ಕಸ್ ಮಾಡಿದೀವಲ್ಲ, ಆ ಎಲ್ಲ ದಾಖಲೆಗಳನ್ನು ಕಲಮು 96 ಪ್ರಕಾರ ಸಾಬೀತುಪಡಿಸಿದ್ದೇವೆ ಎಂದು ಆದ ಮೇಲೆ, ದಟ್ ಈಸ್ ಓವರ್. ವೆನ್ ದ ಟರ್ಮ್ಸ್, ಏನನ್ನ ಟರ್ಮ್ಸನ್ನು ಆಫ್ ಎನಿ ಡಾಕ್ಯುಮೆಂಟ್, ಗ್ರಾಂಟ್ ಆರ್ ಅದರ್ ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ ಆರ್ ಎನಿ ಮ್ಯಾಟರ್, ಯಾವುದೇ ಒಂದು ವಿಷಯವನ್ನು, ಯಾವುದರಲ್ಲಿ ರಿಕ್ವೈರ್ಡ್ ಬೈ ದ ಲಾ ಟು ಬಿ ರಿಡ್ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಎ ಡಾಕ್ಯುಮೆಂಟ್ ಹ್ಯಾವ್ ಬೀನ್ ಪ್ರೂವ್ಡ್ ಅಕಾರ್ಡಿಂಗ್ ಟು ಸೆಕ್ಷನ್ 94. ಪ್ರೂವ್ಡ್ ಅಕಾರ್ಡಿಂಗ್ ಟು ಸೆಕ್ಷನ್ 94. ನೋ ಓರಲ್ ಅಗ್ರಿಮೆಂಟ್. ನೋಡಿ, ಇಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಮೌಖಿಕ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಒಮ್ಮೆ ಅದು 94 ಪ್ರಕಾರ ಪ್ರೂವ್ ಆದಮೇಲೆ, ದಾಖಲೆ ಪ್ರೂವ್ ಆದಮೇಲೆ, ಅದು ಡಾಕ್ಯುಮೆಂಟ್ ಆ್ಯಸ್ ಪರ್ ಲಾ ಇರ್ಬೋದು ಆರ್ ಡಾಕ್ಯುಮೆಂಟ್ ರೆಡ್ಯೂಸ್ ಟು ರೈಟಿಂಗ್ ಇರ್ಬೋದು. ಎರಡೂ ಸಂದರ್ಭದಲ್ಲಿ ಸೆಕ್ಷನ್ 94ನ ಟೆಸ್ಟ್ ಅನ್ನೋದು ಪಾಸ್ ಮಾಡ್ತು ಅಂತ ಇಟ್ಕೊಳ್ಳಿ. ಕಲಂ 94 ಪ್ರಕಾರ ಅದು ಸಾಬೀತಾಗಿದೆ ದಾಖಲೆ ಅಂತ ಆದಮೇಲೆ, ಅದಕ್ಕೆ ಸಂಬಂಧಿಸಿದಂತಹ, ಆ ಒಂದು ಕರಾರಿಗೆ ಸಂಬಂಧಿಸಿದಂತಹ, ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ರಿಲೇಟಿವ್ ಆಗಿ, ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಮೌಖಿಕ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯು ಕೆನಾಟ್ ಡೂ ಎ ಓರಲ್ ಅಗ್ರಿಮೆಂಟ್. ನೋಡಿ, ನೀವೊಂದು ಮೌಖಿಕ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಏನು? ಆರ್ ಸ್ಟೇಟ್ಮೆಂಟ್, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸ್ಟೇಟ್ಮೆಂಟನ್ನು ನಾವು ಏನು ಮಾಡೋಕ್ಕಾಗಲ್ಲ, ದಾಖಲೆ ಮಾಡೋಕ್ಕಾಗಲ್ಲ. ಸ್ಟೇಟ್ಮೆಂಟ್ ಯಾವ ವಿಷಯದಲ್ಲಿ? ಸೆಕೆಂಡ್ ಪಾರ್ಟ್, ಲೀಗಲಿ ಅಗ್ರೀಡ್ ಪಾರ್ಟ್, ಲೀಗಲಿ ಟು ಬಿ ರೆಡ್ಯೂಸ್ಡ್ ಇನ್ ಟು ರೈಟಿಂಗ್. ಏನಿದು ಲೀಗಲಿ ಟು ಬಿ ರೆಡ್ಯೂಸ್ಡ್ ಇನ್ ಟು ರೈಟಿಂಗ್? ಯಾವುದೇ ಒಂದು ಮರ್ಡರ್ ಆಗುತ್ತೆ ಅಂತ ಇಟ್ಕೊಳ್ಳಿ, ರೈಟ್? ಆದಂತಹ ಮರ್ಡರ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ದೇರ್ ದ ಪೊಲೀಸ್ ಆಫೀಸರ್ ರೆಡ್ಯೂಸ್ ಎವ್ರಿಥಿಂಗ್ ಇನ್ ಟು ರೈಟಿಂಗ್. ದಟ್ ಈಸ್ ಆಲ್ಸೋ ಎ ಡಾಕ್ಯುಮೆಂಟ್. ಹಿ ಈಸ್ ಸಪೋಸ್ ಟು ಬ್ರಿಂಗ್ ಎವ್ರಿಥಿಂಗ್ ಇನ್ ಟು ರೈಟಿಂಗ್. ರೈಟಿಂಗಲ್ಲಿ ತೊಗೋಬೇಕು, ಅದಕ್ಕೆ ಮಾಜರ್ ರಿಪೋರ್ಟ್ ಅಂತಾರೆ. ದಟ್ ಈಸ್ ಆಲ್ಸೋ ಎ ಡಾಕ್ಯುಮೆಂಟ್. ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಓರಲ್ ಆಗಿ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಆ್ಯಸ್ ಬಿಟ್ವೀನ್ ಪಾರ್ಟೀಸ್. ನೋಡಿ, ಆ ಒಂದು ಪಕ್ಷಗಾರರ ಮಧ್ಯದಲ್ಲಿ ಟು ಎನಿ ಸಚ್ ಇನ್ಸ್ಟ್ರೂಮೆಂಟ್, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ, ಆರ್ ದೇರ್ ರಿಪ್ರೆಸೆಂಟೇಟಿವ್ಸ್, ಅವರ ರಿಪ್ರೆಸೆಂಟೇಟಿವ್ಸ್ ಏನು ಮಾಡಲಿಕ್ಕಾಗಲ್ಲ? ಶಾಲ್ ಬಿ ಅಡ್ಮಿಟೆಡ್. ನೋ ಓರಲ್ ಎವಿಡೆನ್ಸ್ ಶಾಲ್ ಬಿ ಅಡ್ಮಿಟೆಡ್ ಟು ದ್ಯಾಟ್ ಇನ್ಸ್ಟ್ರೂಮೆಂಟ್. ಆ ಒಂದು ದಾಖಲೆಗೆ ಅವನಿಂದಾಗಲಿ ಅಥವಾ ಅವನ ರಿಲೇಟಿವ್ ಅಂದಾಗಲಿ. ಏನು ಉದ್ದೇಶಕ್ಕೆ ನೀವು ಓರಲ್ ಅಗ್ರಿಮೆಂಟ್ ಮಾಡ್ಕೊತೀರಿ? ನೀವು ಯಾವ ಉದ್ದೇಶಕ್ಕೆ ಓರಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದನ್ನು ಈ ಕಾನೂನು ಒಪ್ಪೋದಿಲ್ಲ ಅಂದರೆ ಅದನ್ನು ಕಾಂಟ್ರಡಿಕ್ಟ್ ಮಾಡೋ ವಿಷಯದಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮಹಜರ್ ಮಾಡಿರ್ತೀರಿ, ಮಹಜರ್ ಸರಿ ಇಲ್ಲ, ಅದು ಹಿಂಗಿರಬೇಕಿತ್ತು ಅಂತ. ದಟ್ ಇಸ್ ಎ ಕಾಂಟ್ರಡಿಕ್ಟಿಂಗ್ ರಿಪೋರ್ಟ್. ಅಥವಾ ವೇರಿಯಿಂಗ್, ಬದಲಾವಣೆ ಮಾಡುವ, ಹೆಚ್ಚು ಕಮ್ಮಿ ಮಾಡುವಂಥದ್ದು. 2 ಸೆಂಟೆನ್ಸ್ ಆ್ಯಡ್ ಮಾಡ್ತೀನಿ, ಅದರ ನನ್ನೊಂದು ಹೆಸರು ಹಾಕ್ತೀನಿ, ನೋ. ದೆನ್ ಆ್ಯಡಿಂಗ್, ಯಾವುದೇ ಒಂದು ಕಂಡೀಷನನ್ನು, ನಿರ್ಬಂಧವನ್ನು ಸೇರಿಸೋದು, ಹೊಸ ನಿರ್ಬಂಧವನ್ನು ಸೇರಿಸೋದು, ಅಥವಾ ಇರುವಂತಹ ನಿರ್ಬಂಧವನ್ನು ತೆಗೆದು ಹಾಕೋದು. ಆ್ಯಡಿಂಗ್, ಸಬ್ಸ್ಟ್ರಾಕ್ಟಿಂಗ್ ಫ್ರಾಮ್ ಇಟ್ಸ್ ಟರ್ಮ್ಸ್. ಅದರ ಟರ್ಮ್ಗಳ ವಿಷಯದಲ್ಲಿ ನಾವು, ಅದರ ಷರತ್ತುಗಳ ವಿಷಯದಲ್ಲಿ ಹೊಸದನ್ನು ಸೇರಿಸುವುದಾಗಲಿ, ಹಳೆಯದನ್ನು ತೆಗೆಯುವುದಾಗಲಿ, ಇರುವುದನ್ನು ಬದಲಾವಣೆ ಮಾಡುವುದಾಗಲಿ, ಅಥವಾ ಅಲ್ಲಿರ್ತಕ್ಕಂಥ ಹೇಳಿಕೆಗಳನ್ನು ತದ್ವಿರುದ್ಧ ಕಾಂಟ್ರಡಿಕ್ಟ್ ಮಾಡುವುದಾಗಲಿ, ಅದನ್ನು ಮೌಖಿಕ ರೂಪದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಏನು ಮಾಡಲಿಕ್ಕಾಗೋದಿಲ್ಲ? ಮೌಖಿಕ ರೂಪದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 95 ಹೇಳುತ್ತೆ. ಇಸ್ ದಿ ಮೀನಿಂಗ್ ಆಫ್ ಸೆಕ್ಷನ್ 95. Now I will just show you my notes.
Once the terms of a contract, grant or disposition of property or any matter required by the law to be given in writing have been proved. No oral agreement. This is very important. Agreement also is important. No oral agreement. ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೋಬೋದು ನೀವು. ನಿಮ್ಮ ಹಳೆಯ ಕಾಂಟ್ರಾಕ್ಟನ್ನು ಮಾಡಿಫಿಕೇಶನ್ ಮಾಡಬೇಡ ಅಂತೇನು ಹೇಳಲ್ಲ. ಯು ಕ್ಯಾನ್ ಚೇಂಜ್, ಯು ಕ್ಯಾನ್ ಆಲ್ಟರ್, ಬಟ್ ಅಗೇನ್ ದ್ಯಾಟ್ ಶುಡ್ ಬಿ ಇನ್ ರೈಟಿಂಗ್ ಓನ್ಲಿ. ಓರಲ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಈಸ್ ವಾಟ್ 95 says. ಓಕೆ, ಸ್ಟೇಟ್ಮೆಂಟ್ ಅಡ್ಮಿಟೆಡ್ ಬಿಟ್ವೀನ್ ದ ಪಾರ್ಟೀಸ್ ಆರ್ ದೇರ್ ರಿಪ್ರೆಸೆಂಟೇಟಿವ್. ಯಾವ ವಿಷಯದಲ್ಲಿ? 4 ವಿಷಯ: ಕಾಂಟ್ರಡಿಕ್ಷನ್ನು, ವೇರಿ, ಆ್ಯಡು, ಸಬ್ಸ್ಟ್ರಾಕ್ಟ್. ಈ 4 ವಿಷಯದಲ್ಲಿ ನಿಮಗೆ ಯಾವುದೇ ಮೌಖಿಕ ಬದಲಾವಣೆಯನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ 7 ಅಪವಾದಗಳನ್ನು ಹೊರತುಪಡಿಸಿ ಈ 7 ಸಂದರ್ಭಗಳಲ್ಲಿ ನೀವು ಮಾಡ್ಬೋದು ಅಂತ ಅದರ ಅರ್ಥ. ಈ 7 ಸಂದರ್ಭಗಳಲ್ಲಿ ಈ ಸೆಕ್ಷನ್ 95ನ ಮೇನ್ ಭಾಗ ಅಪ್ಲೈ ಆಗೋದಿಲ್ಲ ಅಂತ ಅದರ ಅರ್ಥ. ದೇರ್ ಆರ್ 7 proviso. ಇನ್ ದೋಸ್ proviso you are permitted to give oral evidence. If those provisos are not applying, provision number 1 to 7 is not connected, then this will hold good. This will hold good. How this will hold good? This section 95 is not independent. It is not independent. Yake? Because it is depending on 94. Once 94 is proved, once it is having the scrutiny of section 94, section 90 ಕಲಂ 94ರ ಪ್ರಕಾರ ಅದು ಸಾಬೀತಾದ ಮೇಲೆ ಈ ಬದಲಾವಣೆಗಳನ್ನು ಮೌಖಿಕವಾಗಿ ಮಾಡಲಿಕ್ಕಾಗೋದಿಲ್ಲ. ದೇರ್ ಇಸ್ ಎ ಕಾಂಟ್ರಾಕ್ಟ್, ಯು ವಾಂಟ್ ಟು ಚೇಂಜ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್. ಪ್ರತಿ ತಿಂಗಳು ದುಡ್ಡು ಕೊಡಬೇಕು ಅಂತಿದೆ. ನಾವು ಯು ವಾಂಟ್ ಟು ಚೇಂಜ್ ಇಟ್, ಪ್ರತಿ ತಿಂಗಳಿಗೆ ಬೇಡ, ಪ್ರತಿ ವರ್ಷಕ್ಕೆ ಕೊಡಬೇಕು ಅಂತ ನೀವು ಕಾಂಟ್ರಾಕ್ಟ್ ಚೇಂಜ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಯು ಹ್ಯಾವ್ ಟು ಡೂ ಒನ್ ಮೋರ್ ಕಾಂಟ್ರಾಕ್ಟ್, ಯು ಹ್ಯಾವ್ ಟು ಡೂ ಒನ್ ಮೋರ್ addendum, ಆರ್ ಯು ಕ್ಯಾನ್ ರಿನೋವ್ ದ ಕಾಂಟ್ರಾಕ್ಟ್. ರಿನೋವೇಷನ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಇನ್ ರೈಟಿಂಗ್, ನಾಟ್ orally. Right? Now let us see the proviso one by one. What are the provisions? ಇದಕ್ಕೆ ಸಂಬಂಧಪಟ್ಟಂಥ 2 illustration ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಯಾವುದಕ್ಕೆ? ಮೇನ್ ಲಾಗೆ, ಸೆಕ್ಷನ್ 94ನ ಸೆಕ್ಷನ್ 95ಗೆ ಸಂಬಂಧಪಟ್ಟಂತೆ 2 ಉದಾಹರಣೆಗಳನ್ನ ಇವೆಲ್ಲಿ ಅಲ್ಲಿರುವಂತಹ ಬೇರೆ ಆ್ಯಕ್ಟ್ನಲ್ಲಿ ಇರುವಂತಹ ಇಲಸ್ಟ್ರೇಷನ್ಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ನೋಡಿ, ಎ ಸ್ಪೆಸಿಫಿಕ್ ಸಿಪ್ ಕ್ಯಾನಾಟ್ ಬಿ ಓರಲಿ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಇನ್ಶೂರೆನ್ಸ್ ಪಾಲಿಸಿ ವೆನ್ ದ ರಿಟರ್ನ್ ಪಾಲಿಸಿ. ನೋಡಿ, ರಿಟರ್ನ್ ಪಾಲಿಸಿ ಏನಿದೆ? ಯಾವುದೇ ಹಡಗು ಕಲ್ಕತ್ತಾದಿಂದ ವಿಶಾಖಪಟ್ಟಣಂಗೆ ಹೋಗ್ತಾ ಇದ್ದರೆ ದಟ್ ಈಸ್ ಕವರ್ಡ್ ಬೈ ಇನ್ಶೂರೆನ್ಸ್. ದಟ್ ಈಸ್ ದ ಪಾಲಿಸಿ. ಆವಾಗ ನೀವು ಒಂದು ಪರ್ಟಿಕ್ಯುಲರ್ ಶಿಪ್, ಶಿಪ್ ವಿಕಾಸ ಅಂತಕ್ಕಂಥ ಒಂದು ಶಿಪ್ಗೆ ನಾನು ಇನ್ಶೂರೆನ್ಸ್ ಕೊಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ರೈಟ್? ದಟ್ ಈಸ್ ದಿ ಓರಲ್ ಅಗ್ರಿಮೆಂಟ್. ಓರಲಿ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎ ರಿಟರ್ನ್ ಪ್ರಾಮಿಸ್ ಟು ಪೇ. ನೋಡಿ, ನೀವು ರೈಟಿಂಗಲ್ಲಿ ಕೊಟ್ಟಿದ್ದೀರಿ 1ನೇ ತಾರೀಕು ನಾನು ಪೇಮೆಂಟ್ ಮಾಡ್ತೀನಿ ಅಂತೇಳಿ. ಓರಲ್ ಆಗಿ ನಾನು 31ನೇ ತಾರೀಕು ಪೇಮೆಂಟ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ರೈಟಿಂಗಲ್ಲಿ ಮಾಡ್ಕೋಬೋದು. ಯು ಕ್ಯಾನ್ ಡೂ ಇಟ್ ಇನ್ ರೈಟಿಂಗ್. ದ್ಯಾಟ್ಸ್ ಇಟ್. ದೆನ್ ಪ್ರಿನ್ಸಿಪಲ್ ಆಫ್ ದಿಸ್ ಸೆಕ್ಷನ್ 95. ಸೆಕ್ಷನ್ 95ದ ಪ್ರಿನ್ಸಿಪಲ್ ಏನು ಅಂತಂದರೆ, ಯಾವುದೇ ಒಂದು ಲಿಖಿತವಾದಂತಹ ಡಾಕ್ಯುಮೆಂಟನ್ನು ನೀವು ಸಬ್ಸೆಕ್ವೆಂಟ್ ಆಗಿ ತಿದ್ದುಪಡಿಯನ್ನು ಮೌಖಿಕವಾಗಿ ಮಾಡಲಿಕ್ಕಾಗೋದಿಲ್ಲ. ಮೌಖಿಕ ಸಾಕ್ಷ್ಯ, ದಟ್ ಈಸ್ ಪೆರೋಲ್ ಎವಿಡೆನ್ಸ್ ರೂಲ್ ಅಂತಾರೆ. ಪೆರೋಲ್ ಎವಿಡೆನ್ಸ್ ರೂಲ್ ಅಂದರೆ ಓರಲ್ಲಿದ್ದರೆ ಓರಲ್ಲೇ ಮಾಡ್ಬೋದು, ರೈಟಿಂಗಲ್ಲಿದ್ದರೆ ರೈಟಿಂಗಲ್ಲೇ ಮಾಡಬೇಕು. ಜನರಲ್ ರೂಲ್. ವೇರ್ ದ ಟರ್ಮ್ಸ್ ಆಫ್ ಟ್ರಾನ್ಸಾಕ್ಷನ್ ಹ್ಯಾವ್ ಬೀನ್ ರೆಡ್ಯೂಸ್ ಟು ರೈಟಿಂಗ್ ಆ್ಯಂಡ್ ಪ್ರೂವ್ಡ್, ಓರಲ್ ಎವಿಡೆನ್ಸ್ ಕೆನಾಟ್ ಬಿ ಅಡ್ಮಿಟೆಡ್ ಟು ಕಾಂಟ್ರಡಿಕ್ಟ್ ದ ಡಾಕ್ಯುಮೆಂಟ್, ಟು ವೇರಿ ದ ಡಾಕ್ಯುಮೆಂಟ್, ಟು ಆ್ಯಡ್ ನ್ಯೂ ಟರ್ಮ್ಸ್, ಟು ಸಬ್ಸ್ಟ್ರಾಕ್ಟ್ ಟರ್ಮ್ಸ್. ಅಲ್ಲೇನಿದೆ ಅದನ್ನು ನಾನು ನಿಮಗೆ ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆದಿದ್ದೀನಿ. ಇಟ್ ಹ್ಯಾಸ್ ಗಾಟ್ ರಿಲ್ಯಾಕ್ಸೇಷನ್ಸ್, ಪ್ರೊವಿಸೋ, ವಿನಾಯಿತಿಗಳು. These relaxations are 7 in number. These relaxations are 7 in number. The first one, ಇದನ್ನು ನೀವು ಕಲ್ತಿದ್ದೀರಿ. ಬೇರೆ ಆ್ಯಕ್ಟಲ್ಲಿ ಒಂದು ಸಲ ತೋರಿಸ್ಬಿಡ್ತೀನಿ ನಾನು. ಜಸ್ಟ್ ಐ ವಿಲ್ ಶೋ ಯು ಇನ್ ದ ಬೇರೆ ಆ್ಯಕ್ಟ್ ಆಲ್ಸೋ. ಪ್ರೊವೈಡೆಡ್, ಅದರ ಪ್ರೊವಿಸೋಗಳು ಹೇಗಿದ್ದಾವೆ ಅಂದರೆ ಈ ರೀತಿ ಇದ್ದಾವೆ. ಸಿ, ಪ್ರೊವಿಸೋ 1, 2, 3, 4. ನೋಡಿ, ಪ್ರೊವಿಸೋ 1, ಪ್ರೊವಿಸೋ 2, ಪ್ರೊವಿಸೋ 3, ಪ್ರೊವಿಸೋ 4, ಪ್ರೊವಿಸೋ 5. 5ನ್ನು ಈ ಪೇಜಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ದೆಮ್ ಹಿಯರ್ ಓನ್ಲಿ. ನೋಟ್ಸ್ ಯು ಕ್ಯಾನ್ ರೆಫರ್. ರೈಟ್? 1ನೇ ಪ್ರೊವಿಷನ್ ಹೇಳ್ತದೆ, ಪ್ರೊವೈಡೆಡ್ ಫರ್ದರ್ ದ್ಯಾಟ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿ ಸಪರೇಟ್ ಓರಲ್ ಅಗ್ರಿಮೆಂಟ್.
ನೋಡಿ, ಸಪ್ರೇಟ್ ಓರಲ್ ಅಗ್ರಿಮೆಂಟ್ ಆಸ್ ಟು ಎನಿ ಮ್ಯಾಟರ್ ಆನ್ which a document is silent. ಓಹ್, ಐ ಆಮ್ ಸಾರಿ, ಇನ್ನು ಮೇಲಿದೆಯಾ ಅಂತ ಇನ್ನೊಂದು, ಜಸ್ಟ್ ವೇಟ್. ದಿಸ್ ಈಸ್ ದ ಫಸ್ಟ್ ಒನ್. This is the first one. Okay, this is the first one. 1, 2, 3, 4. Okay, 4 way I will explain here. Notes, you refer to my notes, but ಬೇರೆ ಆ್ಯಕ್ಟ್ನ ನಾನು ನಿಮಗೆ ಓದುವುದನ್ನು, ಅನಲೈಸ್ ಮಾಡೋದನ್ನು, ಹೇಳ್ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಪ್ರೊವೈಡೆಡ್ ನೋಡಿ, ಇಲ್ಲಿ ಏನಾಗಿದೆ, ಈ ಕಾನೂನನ್ನು ಹೆಂಗೆ ತಯಾರು ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು ನಾವು. ಇಲ್ಲಿ ಪ್ರೊವೈಡೆಡ್ ದ್ಯಾಟ್ ಅಂತಿದೆ. ಸೆಕೆಂಡ್ ಪ್ರೊವಿಷನಲ್ಲಿ ಏನಿದೆ ನೋಡಿ, ಪ್ರೊವೈಡೆಡ್ ಫರ್ದರ್ ದ್ಯಾಟ್, ಪ್ರೊವೈಡೆಡ್ ಫರ್ದರ್ ದ್ಯಾಟ್. ಥರ್ಡಲ್ಲಿ ಏನಿದೆ ನೋಡಿ, ಪ್ರೊವೈಡೆಡ್ ಆಲ್ಸೋ, ಪ್ರೊವೈಡೆಡ್ ಆಲ್ಸೋ, ಪ್ರೊವೈಡೆಡ್ ಆಲ್ಸೋ, ಮುಂದೆಲ್ಲ ಪ್ರೊವೈಡೆಡ್ ಆಲ್ಸೋ. ಅಂದರೆ ಯಾವುದೇ ಒಂದು ಆ್ಯಕ್ಟ್ನ ಬರಿಬೇಕಾದ್ರೆ ಇದೇ ಥರ ಬರೀತಾರೆ. ದಿಸ್ ಇಸ್ ದಿ ಫ್ಯಾಷನ್ ಆಫ್ ರೈಟಿಂಗ್ ದಿ ಆ್ಯಕ್ಟ್. ಪ್ರೊವಿಸೋ ಬರಿಬೇಕಾದ್ರೆ ಹಿಂಗೆ ಹೇಳ್ತಾರೆ, ಪ್ರೊವೈಡೆಡ್ ದ್ಯಾಟ್. ಇನ್ನೂ ಒಂದು ಪ್ರೊವಿಸೋ ಇದೆ ಅಂತ ಹೇಳಿ, ಪ್ರೊವೈಡೆಡ್ ಫರ್ದರ್ ದ್ಯಾಟ್. ಅನೇಕ ಇದಾವೆ ಅಂತ ಇಟ್ಕೊಳ್ಳಿ, ಆಮೇಲೆ ಬರೀ ಆಲ್ಸೋ 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 ಅಂತ ಹೇಳ್ತಾರೆ. ದಟ್ಸ್ ಇಟ್. ಓಕೆ, ಪ್ರೊವೈಡೆಡ್ ದ್ಯಾಟ್ ಎನಿ ಫ್ಯಾಕ್ಟ್ ಮೇ ಬಿ ಪ್ರೂವ್ಡ್ ವಿಚ್ ವುಡ್ ಇನ್ವ್ಯಾಲಿಡೇಟ್ ಎನಿ ಡಾಕ್ಯುಮೆಂಟ್. ನೀವು ಏನು ಪ್ರೂವ್ ಮಾಡಕ್ಕೆ ಹೊಂಟಿದ್ದೀರಿ ಕೋರ್ಟ್ ಮುಂದೆ ಅಂತಂದರೆ, ಆ ದಾಖಲೆನೇ ಸರಿ ಇಲ್ಲ ಅದು. ವಾಟ್ ಎವರ್ ದ ಕಾಂಟ್ರಾಕ್ಟ್ ಈಸ್ ದೇರ್, ವಾಟ್ ಎವರ್ ದ ಗ್ರಾಂಟ್ ಈಸ್ ದೇರ್, ವಾಟ್ ಎವರ್ ದ ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಸೇಲ್ ಡೀಡ್ ಈಸ್ ದೇರ್, ಅವು ಬೋಗಸ್ ಅಂತ ಹೇಳಕ್ಕೆ ಹೊಂಟಿರಿ ನೀವು. ದೆನ್ ಓರಲ್ ಎವಿಡೆನ್ಸ್ ಇಸ್ ಪರ್ಮಿಟೆಡ್. ದಟ್ ಈಸ್ ಫಸ್ಟ್ ಪ್ರೊವಿಸೋ. Generally oral agreement is not permitted. Okay, oral evidence is not permitted. But ಯಾವ ಸಂದರ್ಭದಲ್ಲಿ ಆ ದಾಖಲೆಯೇ ಮೋಸದಿಂದ ಕೂಡಿದೆ ಅನ್ನೋದನ್ನು ಫಸ್ಟ್ ಹೇಳುತ್ತೆ ನೋಡೋಣ. ಮೇ ಬಿ ಪ್ರೊವೈಡೆಡ್, ಪ್ರೊವೈಡೆಡ್ ದಟ್ ಎನಿ ಫ್ಯಾಕ್ಟ್ ಮೇ ಬಿ ಪ್ರೂವ್ಡ್. ಎನಿ ಫ್ಯಾಕ್ಟ್, ವಾಟ್ ಯು ಹ್ಯಾವ್ ಟು ಪ್ರೂವ್? ಯು ಹ್ಯಾವ್ ಟು ಪ್ರೂವ್ ಎ ಫ್ಯಾಕ್ಟ್ ಮೇ ಬಿ ಪ್ರೂವ್ಡ್ which would invalidate any document or which would entitle any person to any decree or order relating to. ಅಂದರೆ ಕೋರ್ಟ್ಗೆ ಅವಕಾಶ ಇದೆ, ನಿಮಗೊಂದು ಡಿಕ್ರಿ ಅಥವಾ ಆರ್ಡರ್ ಕೊಡುವಂತಹ ಅವಕಾಶ ಇದೆ. ಆ ರೀತಿಯ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಆ ರೀತಿ ಡಿಕ್ರಿ ಆರ್ಡರ್ ಕೊಡ್ತಾರೆ? ಆ ದಾಖಲೆ ಮೋಸದಿಂದ ಕೂಡಿದ್ದರೆ, ಫ್ರಾಡ್, ಮೋಸ, ಫ್ರಾಡುಲೆಂಟ್ ಡಾಕ್ಯುಮೆಂಟ್, ಮೋಸದಿಂದ ಕೂಡಿದಂತಹ ಅಗ್ರಿಮೆಂಟ್ ಇದ್ದರೆ, ಮೋಸದಿಂದ ಕೂಡಿದಂಥ ಕಾಂಟ್ರಾಕ್ಟ್ ಇದ್ದರೆ. ನಂಬರ್ 2, ಇಂಟಿಮಿಡೇಷನ್, ನಿಮಗೆ ಹೆದರಿಸಿ ಬೆದರಿಕೆಯಿಂದ ಆ ಒಂದು ಡಾಕ್ಯುಮೆಂಟ್ನ ಮಾಡಿಸಿಕೊಂಡಿದ್ದರೆ, ಆ ಒಂದು ಡಾಕ್ಯುಮೆಂಟು ಬೆದರಿಕೆಯಿಂದ ಆಗಿದ್ದರೆ. ನಾಟ್ ಫ್ರೀ ಫ್ರಮ್ ಫ್ರೀ ಕನ್ಸೆಂಟ್, ನಾಟ್ ಫ್ರೀ ಫ್ರಮ್ ಫ್ರೀ ಕನ್ಸೆಂಟ್. ಆ ದಾಖಲೆ ಕಾನೂನು ಬಾಹಿರವಾಗಿದ್ದರೆ, ಆ ದಾಖಲೆ ಕಾನೂನು ಬಾಹಿರವಾಗಿದ್ದರೆ, ನಾನು ವಿಟ್ನೆಸ್ ಕೊಡಬೇಕಾಗಿದೆ, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ವಿಟ್ನೆಸ್ ಹೇಳಬೇಡ ನೀನು ಅಂಥೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ಇಲ್ಲಿಗ್ಯಾಲಿಟಿ. ನೀನು ಕೋರ್ಟ್ಗೆ ಹೋಗಬೇಡ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ದಟ್ ಈಸ್ ಇಲ್ಲಿಗ್ಯಾಲಿಟಿ. ಆ ರೀತಿಯಾದಂತಹ ಕಾಂಟ್ರಾಕ್ಟ್ ಇದ್ದರೆ. ವಾಂಟ್ ಆಫ್ ಡ್ಯೂ ಎಕ್ಸಿಕ್ಯೂಷನ್, ಯಾವುದೇ ಒಂದು ದಾಖಲೆಯ ಎಕ್ಸಿಕ್ಯೂಷನ್ ಮಾಡುವ ಅವಶ್ಯಕತೆ ಇದ್ದರೆ. ನಾನು ಒಂದು ಇಮ್ಮೂವೇಬಲ್ ಪ್ರಾಪರ್ಟಿನ ಮಾರಿದ್ದೀನಿ, 2 ಎಕರೆ ಜಮೀನನ್ನು, ಅದನ್ನು ನಾನು ರಿಜಿಸ್ಟರೇ ಮಾಡಿಲ್ಲ. ಆವಾಗ ಅದು ಅಗ್ರಿಮೆಂಟ್ ಏನಾಗುತ್ತೆ, ನಮ್ಮ ಕಾಂಟ್ರಾಕ್ಟ್ ಏನಾಗುತ್ತೆ, ಇಲ್ಲಿಗಲ್ ಆಗುತ್ತೆ. ಇಟ್ ಕ್ಯಾನ್ ಆಗುತ್ತೆ. ಅದಕ್ಕೆ ಇಲ್ಲಿಗಲ್ ಆಗಲಿಕ್ಕಿಲ್ಲ. ವಾಂಟ್ ಆಫ್ ಡ್ಯೂ ಎಕ್ಸಿಕ್ಯೂಷನ್, ಕರೆಕ್ಟ್ ಸ್ಟಾಂಪ್ ಡ್ಯೂಟಿ ಹಾಕಿಲ್ಲ. 10,000 ರೂಪಾಯಿದು ಸ್ಟಾಂಪ್ ಡ್ಯೂಟಿ ಹಾಕಬೇಕು, ನಾನು 500 ರೂಪಾಯಿದು ಹಾಕಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ದಟ್ ಆಲ್ಸೋ. ದೆನ್ want of capacity, want of capacity, the minor's contract is void ab initio. ಓಕೆ, ಅಂಥದ್ದು. ಅಥವಾ ಕಾಂಟ್ರಾಕ್ಟ್ ವಿತ್ ಎ ಅನ್ಸೌಂಡ್ ಮೈಂಡೆಡ್ ಮ್ಯಾನ್,